ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ನಿನ್ನೆ ಒಂದು ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರ CD ಹಗರಣ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ವೀಕ್ಷಕರೇ. ಅದರಿಂದ ಪಾಸಿಟಿವ್ ನೆಗೆಟಿವ್ ಎಲ್ಲವೂ ಬಂತು, ಎಲ್ಲವೂ ಸ್ವೀಕಾರ ಮಾಡಲಿಕ್ಕೆ ನಾವು ತಯಾರಾಗಿ ನಿಂತಿದ್ದೀವಿ. ಯಾಕೆಂದರೆ ಸಾರ್ವಜನಿಕ ರಂಗದಲ್ಲಿ ಕ್ರಿಯೆ ಪ್ರತಿಗಳು ಟೀಕೆ ಟಿಪ್ಪಣಿಗಳು ಇರಲೇಬೇಕು. ಅದಕ್ಕೆಲ್ಲ ತುಂಬ ಹೃದಯದಿಂದ ನಾವು ಸ್ವಾಗತ ಮಾಡ್ತೀವಿ. ಆದರೆ ನಿಜಾಂಶ ಮಾತ್ರ ನಾವು ಹೇಳಲಿಕ್ಕೆ ಯಾವಾಗಲೂ ಅದರಲ್ಲಿ ಸಂಧಾನ ಮಾಡ್ಕೊಳ್ಳೋದಿಲ್ಲ. ಅದು ಮಾಡುವ ಹಕ್ಕು ಸಹಿತ ನಮ್ಮಲ್ಲಿ, ನಮ್ಮ ರಕ್ತದಲ್ಲಿಯೂ ಸಹಿತ ಬಂದಿಲ್ಲ. ನಾವು ಕಳೆದ 35 ವರ್ಷಗಳಿಂದ ಈ ಪತ್ರಿಕಾ ಲೋಕದಲ್ಲಿದೆ. ಅಂಕು ಡೊಂಕುಗಳನ್ನು ತಿದ್ದುವ ನಿಜವಾದ ಸುದ್ದಿಯನ್ನೇ ಬಿತ್ತರಿಸುವ ಏಕೈಕ ಕರ್ನಾಟಕದ ಚಾನಲ್ ಅಂತ ನಾವು ನಮ್ಮಷ್ಟಕ್ಕೆ ನಾವೇ ಹೇಳ್ಕೊತೀವಿ. ಅದೇ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಸ್ನೇಹಿತರೆ ಆತ್ಮಿಕವಾಗಿ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಈಗ ರಮೇಶ್ ಜಾರಕಿಹೊಳಿ ಅವರ CD ಹಗರಣದ ಬಗ್ಗೆ ಕೆಲವು ಕಾನೂನು ವಿಧಿವಿಧಾನಗಳನ್ನ ಹೇಳ್ತೇನೆ ಕೇಳಿ. ಕಾನೂನಿನಲ್ಲಿ ಯಾವ ರೀತಿ ಇದಕ್ಕೆ ವಿಫಲತೆ ಸಿಗುತ್ತೆ, ಸಫಲತೆ ಸಿಗುತ್ತೆ, ಕಾನೂನಿನಲ್ಲಿ ಯಾರು ಗೆಲ್ತಾರೆ ಅದನ್ನು ಕೂಲಂಕುಷವಾಗಿ ನೋಡಿ ವೀಕ್ಷಕರೇ. ಮಾನ್ಯ ನ್ಯಾಯಾಲಯಗಳು ಯಾವ್ಯಾವ ತೀರ್ಮಾನಗಳನ್ನ ಕೊಟ್ಟಿದ್ದಾವೆ, ಮಾನ್ಯ ನ್ಯಾಯಾಲಯಗಳ ಕಾನೂನಿನ ಪುಸ್ತಕದಲ್ಲಿ ಏನಿದೆ ಅದನ್ನು ಯಾರೂ ಅಳಿಸಲಾರದ ಅಕ್ಷರಗಳು, ಆ ಗ್ರಂಥಗಳು, ಅವನ್ನು ಇವತ್ತು ಸವಿಸ್ತಾರವಾಗಿ ಹೇಳಿಕೆ ಬಂದಿದ್ದೇನೆ. ಕೆಲವು ಘಟನೆಗಳಾಗಿದ್ದಾವೆ ಅನೇಕ. ನೋಡಿ, ಬರೀ ವಿಡಿಯೋದಿಂದ ಉಪಯೋಗವಿಲ್ಲ. ಕಾನೂನಿನ ಮಾನ್ಯತೆ ಸಿಗಬೇಕಾದ್ರೆ ರಿಕಾರ್ಡಿಂಗ್ ಮೂಲ ಸಾಧನೆ ಸಿಗಬೇಕು. ಹಾಗೆ ಅದು ಯಾರಿಗೆ ಸೇರಿದ್ದು ಎಂದು ಗೊತ್ತಾಗಬೇಕು. ಸಿಕ್ಕರೆ ಅದರಲ್ಲಿ ಚಿತ್ರ ವಿಡಿಯೋಗಳು ಇದ್ದಲ್ಲಿ ವಿಡಿಯೋದಲ್ಲಿರುವ ವಿಡಿಯೋ ಮತ್ತು ಮೂಲ ಸಾಧನದಲ್ಲಿಯ ವಿಡಿಯೋಗಳನ್ನು ಫ್ರೇಮ್ ಟು ಫ್ರೇಮ್ ಪರಿಶೀಲನೆ ಮಾಡಬೇಕು. ಆಗ ಮಾತ್ರ ವಿಡಿಯೋ ನೈಜ ಅಥವಾ ಸುಳ್ಳು ಎಂಬುದು ಗೊತ್ತಾಗುತ್ತದೆ ಎಂದು ವಿಧಿವಿಜ್ಞಾನ ತಜ್ಞ ಡಾಕ್ಟರ್ ದಿನೇಶ್ ರಾವ್ ಹೇಳ್ತಾರೆ. ಇದನ್ನು ಇವರು ಭಾರತದ ಒಬ್ಬ ಜಾನ ವಿಧಿವಿಜ್ಞಾನದ ಪರಿಣಿತ ಹೊಂದಿದಂಥ ಡಾಕ್ಟರ್ ದಿನೇಶ್ ರಾವ್. ಈಗ ಬರುತ್ತಿರುವ ವಿಡಿಯೋ ನೋಡಿದರೆ ಪುರುಷ ಮತ್ತು ಮಹಿಳೆ ಸಮ್ಮತಿಯ ಲೈಂಗಿಕ ಕ್ರಿಯೆ ಎನಿಸುತ್ತದೆ. ಆಗ ಅದು ಅಪರಾಧ ಆಗುವುದಿಲ್ಲ. ಒಂದು ವೇಳೆ ಕೆಲಸ ಕೊಡಿಸುತ್ತೇನೆ ಎಂದು ನಂಬಿಸಿ ಲೈಂಗಿಕ ಕ್ರಿಯೆಗೆ ಬಳಸಿಕೊಂಡಿದ್ದರೆ ಅದು ಅಪರಾಧವಾಗುತ್ತದೆ. ಆದರೆ ಅದಕ್ಕೆ ಸಂತ್ರಸ್ತ ಮಹಿಳೆಯೇ ಮುಂದೆ ಬಂದು ದೂರು ನೀಡಬೇಕು, ನಡೆದಿರುವ ಘಟನೆಯನ್ನು ವಿವರಿಸಬೇಕು. ಈ ಪ್ರಕರಣದಲ್ಲಿ KPTCL ಕೆಲಸ ಕೊಡಿಸುತ್ತೇನೆ ಎಂದು ಭರವಸೆ ನೀಡಲಾಗಿತ್ತು ಎಂದು ದೂರುದಾರ ತಿಳಿಸಿದ್ದಾರೆ. ಆ ಮಹಿಳೆ ಕೆಲಸಕ್ಕೆ ಅರ್ಜಿ ಹಾಕಿದ್ರ ಅಥವಾ ಯಾವ ರೀತಿಯಲ್ಲಿ ಕೆಲಸ ಕೊಡಿಸುತ್ತೇನೆ ಎಂದು ಹೇಳಿದರು ಎಂಬ ಕುರಿತು ಮಾಹಿತಿ ಪೊಲೀಸರು ಕಲೆ ಹಾಕಿ ತನಿಖೆ ಮಾಡಬೇಕಾಗತ್ತೆ. ವೀಕ್ಷಕರೇ, ಇದರಲ್ಲಿ ಪೊಲೀಸರ ಪಾತ್ರ ಪ್ರಮುಖ ಆಗುತ್ತೆ. ಪ್ರತಿಯೊಂದು ತನಿಖೆ ಆಧಾರದ ಮೇಲೆ ಪೊಲೀಸರು ಮಾಡಬೇಕಾಗತ್ತೆ. ಕಾಲಮಿತಿಯಲ್ಲಿ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನು ಹೊರಗೆಳೆಯಬೇಕು ಎಂದು ಡಾಕ್ಟರ್ ದಿನೇಶ್ ರಾವ್ ವಿವರಿಸ್ತಾರೆ. ಈ ಪ್ರಕರಣದಲ್ಲಿ ದಿನೇಶ್ ಕಲ್ಲಳ್ಳಿ ಮಾಹಿತಿದಾರ ಮಾತ್ರ, ದೂರುದಾರ ಆಗುವುದಿಲ್ಲ. ಹೀಗಾಗಿ ಸಂತ್ರಸ್ತ ಮಹಿಳೆಯಿಂದ ಮಾಹಿತಿ ಅನಿವಾರ್ಯ. ಹೀಗಾಗಿ ವಿಡಿಯೋ ಸೇರಿದಂತೆ ಮಾಹಿತಿ ಎಲ್ಲಿಂದ ಸಿಕ್ಕಿವೆ ಮತ್ತು ಉದ್ದೇಶ ಏನು ಎಂಬುದರ ಕುರಿತು ದೂರುದಾರರನ್ನು ಮೊದಲ ಹಂತದಲ್ಲಿ ವಿಚಾರಣೆಗೆ ಒಳಪಡಿಸಬೇಕಾಗುತ್ತದೆ ಎಂದು ಹೇಳುತ್ತಾರೆ. ವೀಕ್ಷಕರೇ, ಎಷ್ಟೊಂದು ಮಹತ್ವವಾದ ಇಲ್ಲಿ ಒಂದು ವಿಷಯ ಅಡಗಿದೆ ನೋಡಿ. ಯಾರಿಗೆ ನೋವಾಗಿದೆ ಅವರು ನೇರವಾಗಿ ತಮ್ಮ ದೂರನ್ನು ದಾಖಲಿಸಬೇಕು. ಯಾರೋ ಮತ್ತೊಬ್ಬರ ಹತ್ತಿರ ದೂರು ದಾಖಲಿಸಿಕೊಳ್ಳಲಿಕ್ಕೆ ಅದು ಅಥೆಂಟಿಕ್ ಆಗುವುದಿಲ್ಲ. ಕಾನೂನಿನ ತೊಡಕಿದೆ, ಕಾನೂನಿನ ವಿರುದ್ಧ ಆಗುತ್ತೆ. ಅದಕ್ಕೆ ನ್ಯಾಯಾಲಯದ ಕೆಲವು ಪುಸ್ತಕಗಳಲ್ಲಿದೆ ವೀಕ್ಷಕರೇ. ನೋಡಿ, 65A ಸ್ಪೆಷಲ್ ಪ್ರೊವಿಷನ್ ಆಸ್ ಟು ಎವಿಡೆನ್ಸ್ ರಿಲೇಟಿಂಗ್ ಟು ಎಲೆಕ್ಟ್ರಾನಿಕ್ ರಿಕಾರ್ಡ್ಸ್ ಪ್ರೂವ್ ಆಗಬೇಕಾದ್ರೆ 65B ಇದರ ಕೆಳಗೆ ಇರುವ ಅಧಿನಿಯಮದ ಪ್ರಕಾರ ಸಾಬೀತಾಗಬೇಕು. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾದರೆ ಹನಿ ಟ್ರ್ಯಾಪ್ ಬ್ಲ್ಯಾಕ್ಮೇಲ್ ಯಾಕೆ ವಿಡಿಯೋ ಮಾಡಲಾಯಿತು, ವಿಡಿಯೋ ಮಾಡುವ ಉದ್ದೇಶವೇನು, ಬ್ಲ್ಯಾಕ್ಮೇಲ್ಗೆ ಸಂತ್ರಸ್ತೆ ಯಾವ ನೌಕರಿ ಬೇಕಾಗಿತ್ತು, ಆಕೆ ಏನಾದರೂ ನೌಕರಿಗೆ ಅರ್ಜಿ ಹಾಕಿದ್ದಳಾ, ಡ್ರೋನ್ ಶೂಟಿಂಗ್ ಒಂದು ನೆಪ ಆಗಿತ್ತಾ, ಸಚಿವರ ಸಮೀಪ ಹೋಗಲಿಕ್ಕೆ, ಇವೆಲ್ಲ ಪ್ರಶ್ನೆಗಳು ಇವತ್ತು ಉದ್ಭವ ಆಗುತ್ತೆ. ನೈಜತೆಯಿಂದ ಕೂಡಿದ ಪ್ರಮಾಣ ಪತ್ರ ಇರಬೇಕು. ಇದೊಂದು ಮಹತ್ವವಾದ ಸುದ್ದಿ ವೀಕ್ಷಕರೇ. ನ್ಯಾಯಾಲಯ ಏನು ಕೇಳುತ್ತೆ, ಎಲ್ಲಿ ವಿಡಿಯೋ ಆಯಿತು, ಯಾರು ವಿಡಿಯೋ ಮಾಡಿದರು, ಅದನ್ನು ನಾನೇ ಮಾಡಿದ್ದೀನಿ ಅಂತ ನೈಜ ಪ್ರಮಾಣ ಪತ್ರವನ್ನು ತನಿಖಾಧಿಕಾರಿ ಮುಂದೆ ಮೊದಲು ಸಲ್ಲಿಸಬೇಕು. ಅದನ್ನು ಸಲ್ಲಿಸಲಿಕ್ಕೆ ಸಂಪೂರ್ಣವಾದ ಸಾಕ್ಷಿ ಮತ್ತು ದಾಖಲೆಗಳು ಇರಬೇಕು. ಮೊಬೈಲ್ ರೆಕಾರ್ಡಿಂಗ್ ಲಿಂಕಿಂಗ್ ಸರ್ಕಮ್ಸ್ಟೆನ್ಸ್
ನೋಡಿ ವೀಕ್ಷಕರೇ, ಇದೊಂದು ಬಹಳ ಮಹತ್ವವಾದ ವಿಷಯ. ಈ ಲಿಂಕಿಂಗ್ ಸರ್ಕಮ್ಸ್ಟೆನ್ಸ್ ಅಂತ ಸಾಧನಗಳನ್ನು ಆಪಾದಿತನ ಮೇಲೆ ಇರುವ ಆರೋಪಗಳನ್ನು ಸಿದ್ಧ ಮಾಡಲೇ ಸರಿಯಾದ ಸಾಧನಗಳು ಅಲ್ಲ. ನೋಡಿ ವೀಕ್ಷಕರೇ, ಲಿಂಕಿಂಗ್ ಸರ್ಕಮ್ಸ್ಟೆನ್ಸ್ ಅಂತ ಸಾಧನಗಳನ್ನು ಆಪಾದಿತನ ಮೇಲೆ ಇರುವ ಆರೋಪಿಗಳನ್ನ ಸಿದ್ಧ ಮಾಡಲು ಸರಿಯಾದ ಸಾಧನ ಅಲ್ಲ ಅಂತ ಹೇಳುತ್ತೆ ಕಾನೂನು. ಹೇಳುತ್ತೆ. ಇದು ಯಾರು ನಾವು ಹೇಳ್ತಾ ಇಲ್ಲ, ಕಾನೂನು ಹೇಳುತ್ತೆ. ಮೊಬೈಲ್ ಆಲ್ ರಿಕಾರ್ಡ್ ಓನ್ಲಿ ಲಿಂಕಿಂಗ್ ಸರ್ಕಮ್ಟೆನ್ಸ್ ಅಲೋನ್. ನೋಡಿ ವೀಕ್ಷಕರೇ, ಇದು ರಿಲೇಟೆಡ್ ಅಪಾನ್ ಬೈ ದಿ ಕೋರ್ಟ್ ಡ್ರಾ ಓನ್ಲಿ ಇನ್ಫರೆನ್ಸ್ ಅಗೇನ್ಸ್ಟ್ ಅಕ್ಯೂಸ್ಡ್. ಇವೆಲ್ಲ ಕಾನೂನಿನ ಕೆಲವು ವಿಷಯಗಳು ಕಾನೂನಿನ ತಜ್ಞ ಪಂಡಿತರಿಗೆ ಮಾತ್ರ ಗೊತ್ತಾಗುತ್ತೆ. ಕೆಲವು ಮುಖ್ಯಾಂಶಗಳು ನಾನು ಹೇಳಿದ್ದೀನಿ. ಈಗ ಆಧುನಿಕ ಜಗತ್ತಿದು ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ಯಾಕೆಂದರೆ ಅದರಲ್ಲಿ ಪ್ರತಿಯೊಂದು ಅಳತೆ ಮಾಡಿ ನೋಡಬೇಕಾದ್ರೆ ಅದನ್ನು ಸಾಧನದ ಪ್ರಮಾಣ ಪತ್ರ ಮತ್ತು ಯಾರು ಮಾಡಿದ್ದಾರೆ ಅನ್ನೋದು ಒಂದು ಪ್ರಮಾಣ ಪತ್ರ ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ಮಹತ್ವಪೂರ್ಣ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಆ ದಾಖಲೆ ಕೊಟ್ಟರೆ ಮಾತ್ರ ಅದು ಸಿದ್ಧ ಮಾಡಲಿಕ್ಕೆ ಸಾಧ್ಯ. ಈಗ ಯಾರೋ ಒಬ್ಬರು ಬಂದು ದೂರು ಕೊಡ್ತಾರಂದರೆ ಅದು ದೂರು ದಾಖಲಾಗೋದಿಲ್ಲ. ಆಧುನಿಕ ತಂತ್ರಜ್ಞಾನ ಬಹಳ ಎತ್ತರಕ್ಕೆ ಬೆಳೆದಿದೆ. ಇವತ್ತು ಪ್ರತಿಯೊಬ್ಬರ ನಟನಟಿಯರ ಹಿಡ್ಕೊಂಡು ಯಾವುದೇ ರಾಜಕಾರಣಿಯ ಫೋಟೋಗಳನ್ನು ಎಡಿಟಿಂಗ್ ಮಾಡಿಯೂ ಸಹಿತ ಜೋಡಿಸುವಂಥ ಕಲೆಗಳನ್ನು ಇವತ್ತು ಬಹಳ ಜನ ಮಾಡಿದ್ದಾರೆ. ಇದಕ್ಕೆ ಅನೇಕ ಉದಾಹರಣೆಗಳನ್ನು ಸಿಕ್ಕಿವೆ. ಕೆಲವು ವಿಫಲಗಳು ಸಹಿತ ಆಗಿದ್ದಾವೆ, ಸಾಬೀತು ಸಹಿತ ಆಗಿಲ್ಲ. ಅದರಲ್ಲಿ ಅಪರಾಧಿ ಯಾರು, ನಿರಪರಾಧಿ ಯಾರು ಅನ್ನೋದು ಅನೇಕ ಉದಾಹರಣೆಗಳನ್ನು ಸಹಿತ ನೀವು ನೋಡಿರ್ಬೋದು. ಯಾಕೆಂದರೆ ಇಂಥ ಘಟನೆಗಳ ಆರೋಪ ಬಂದಾಗ ತಕ್ಷಣ ನೈತಿಕ ಹೊಣೆ ಹೊತ್ತು ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ನೀಡಿದ ತಕ್ಷಣ ಈಗ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಅವರು ಗೌರವಾನ್ವಿತ ಒಂದು ಹುದ್ದೆಯಲ್ಲಿ ಇದ್ದಾಗ ಇಂಥ ಘಟನೆಯ ಆರೋಪ ಬಂದಾಗ ರಾಜೀನಾಮೆ ಕೊಡಬೇಕನ್ನೋದು ಅವರು ತಕ್ಷಣ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ನೀಡಿದ ತಕ್ಷಣ ಈಗ ಏನಾಗಬೇಕು, ಸರ್ಕಾರ ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಆ ತನಿಖೆ ಆದ ಮೇಲೆ ಸತ್ಯಾಸತ್ಯತೆಯನ್ನು ಸಾರ್ವಜನಿಕರಿಗೆ ತಿಳಿಸಬೇಕು. ಅಪರಾಧಿ ನಿರಪರಾಧಿ ಯಾರು, ಒಬ್ಬರನ್ನು ಬಲಿಪಶು ಮಾಡುವ ಸಲುವಾಗಿ ಆಕೆ ವಿಡಿಯೋ ಮಾಡ್ತಾಳಂದರೆ ಯಾವ ಉದ್ದೇಶಕ್ಕಾಗಿ ವಿಡಿಯೋ ಮಾಡಿದ್ಲು, ಹನಿ ಟ್ರ್ಯಾಪ್ ಆಗುತ್ತಲ್ಲ, ಹಾಗಾದರೆ ಇದೊಂದು ಬ್ಲ್ಯಾಕ್ ಮೇಲೂ ಆಗುತ್ತಲ್ಲ. ಇವೆಲ್ಲವನ್ನು ಈಗ ಸತ್ಯಾಸತ್ಯತೆ ಆ ದೂರು ಸಲ್ಲಿಸುವ ಸಂತ್ರಸ್ತೆ ಯಾರಿದ್ದಾಳೆ ಆಕೆಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಮಾತ್ರ ಸತ್ಯಾಂಶ ಗೊತ್ತಾಗುತ್ತೆ. ಇಲ್ಲದೆ ಏನೋ ಒಂದು ಊಹಾಪೋಹದ ಮುಖಾಂತರ ಕರ್ನಾಟಕ ರಾಜ್ಯಾದ್ಯಂತ ಕೆಲ ಜನರು ನೇರವಾಗಿ ರಮೇಶ್ ಜಾರಕಿಹೊಳಿಯನ್ನೇ ಅಪರಾಧಿ ಸ್ಥಾನದಲ್ಲಿ ತರ್ತಾ ಇದ್ದಾರೆ. ಇದು ನಿಜಕ್ಕೂ ಆರೋಪ ಮಾಡೋದು ಒಂದು ಸುಲಭ ಆಗುತ್ತೆ. ಆಮೇಲೆ ಅದು ಆರೋಪ ಸಾಬೀತಾಗಿ ಅವರು ನಿರ್ದೋಷ ಆದಮೇಲೆ ಏನಾಗುತ್ತೆ, ಇವರು ಮುಖಭಂಗ ಆಗುತ್ತೆ, ಮುಖಕ್ಕೆ ಕಪ್ಪು ಮಸಿ ಹಚ್ಚಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಪ್ರತಿಯೊಂದು ಯಾವುದೇ ಒಂದು ಆರೋಪ ಬಂದಾಗ ಅದಕ್ಕೆ ನ್ಯಾಯಾಲಯ ಇದೆ, ತನಿಖೆ ಇದೆ, ತನಿಖಾ ಅಧಿಕಾರಿಗಳಿದ್ದಾರೆ. ಇವಕ್ಕೆಲ್ಲವನ್ನ ವಿಷಯಗಳನ್ನ ಕೂಲಂಕುಷವಾಗಿ ನೋಡಿದಾಗ ಈಗ ಅನೇಕ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಆಗಿದ್ದಾವೆ. ಈಗ ನೋಡಿ, ಕೆಲವು ದಾಖಲೆ ಸಮೇತ ಹೇಳ್ತೀನಿ ನಾನು. ಅಶ್ಲೀಲ ಸಿಡಿ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿಯ ಸಚಿವ ಪದವಿಗೆ ರಾಜೀನಾಮೆ ನೀಡಿದ್ದು ಇಂಥ ತಲೆದಂಡ ಘಟನೆಗಳು ಇದೇ ಮೊದಲಲ್ಲ. ಅಶ್ಲೀಲ ಚಿತ್ರ ವೀಕ್ಷಕನೇ ಪರಸ್ತ್ರೀ ಸಂಘದಿಂದ ಪದವಿಗೆ ಭಂಗ ತಂದುಕೊಟ್ಟ ನಿದರ್ಶನಗಳು ರಾಜ್ಯದಲ್ಲಿ ಸಾಕಷ್ಟಿವೆ. 2010ರಲ್ಲಿ ವಿಡಿಯೋ BS ಯಡಿಯೂರಪ್ಪ ಸಚಿವ ಸಂಪುಟದ 3 ಸದಸ್ಯರು ಸದನದಲ್ಲಿ ಅಶ್ಲೀಲ ವಿಡಿಯೋ ನೋಡಿದ ಆರೋಪಕ್ಕೆ ಒಳಗಾದರೆ ಮತ್ತೊಬ್ಬರು ಸ್ನೇಹಿತನ ಪತ್ನಿ ಅತ್ಯಾಚಾರಕ್ಕೆ ಯತ್ನಿಸಿದ ಆರೋಪಕ್ಕೆ ಒಳಗಾಗಿದ್ದರು. ಅತ್ಯಾಚಾರ ಆರೋಪದಿಂದ ಮುಕ್ತರಾಗಿರುವ ಹರ್ತಾಳ ಹಾಲಪ್ಪ ಅದಕ್ಕೂ ಮುನ್ನ ಸಚಿವ ಪದವಿ ತ್ಯಜಿಸುವಂತಾಯಿತು. ಅಧಿವೇಶನದ ವೇಳೆ ಮೊಬೈಲ್ ಅಶ್ಲೀಲ ಚಿತ್ರ ವೀಕ್ಷಿಸಿದ ಆರೋಪಗಳಿಂದಾಗಿ ಸಚಿವರಾಗಿದ್ದ ಲಕ್ಷ್ಮಣ್ ಸವದಿ, CC ಪಾಟೀಲ್, ಕೃಷ್ಣ ಪಾಲೆಮಾರು ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದರು. 2017ರಲ್ಲಿ ಸಿದ್ದರಾಮಯ್ಯ ಪದವಿ ಕಳೆದುಕೊಂಡರು. ನಂತರ ತನಿಖೆ ಕಾಲಕ್ಕೆ ಸಂಬಂಧಿಸಿದ CDಯೇ ಸಿಗಲಿಲ್ಲವೆಂಬ ಕಾರಣಕ್ಕೆ ಖುಲಾಸೆಯಾಗಿ ಕ್ಲೀನ್ ಚಿಟ್ ಆದರು. ನೋಡಿ ವೀಕ್ಷಕರೇ, ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದ ತನ್ವೀರ್ ಸೇಠ್ ರಾಯಚೂರಿನ ಸಮಾರಂಭದಲ್ಲಿ ಮೊಬೈಲ್ನಲ್ಲಿ ಅಶ್ಲೀಲ ಚಿತ್ರ ವೀಕ್ಷಣೆ ಮಾಡಿದ ಆರೋಪಕ್ಕೆ ತುತ್ತಾಗಿದ್ದರು. 73ರಲ್ಲಿ ದಿವಂಗತ ದೇವರಾಜ್ ಅರಸ್ ಸಚಿವ ಸಂಪುಟದಲ್ಲಿ ಗೃಹ ಖಾತೆ ಸಚಿವರಾಗಿದ್ದ RD ಕಿತ್ತೂರ್ ಅಧಿಕೃತ ನಿವಾಸದಲ್ಲಿ ಪರಸ್ತ್ರೀಗೆ ಆಸರೆ ಕೊಟ್ಟ ಆರೋಪ ವಿಧಾನಮಂಡಲ ಅಧಿವೇಶನದಲ್ಲಿ ಕೋಲಾಹಲ ಸೃಷ್ಟಿಸಿ ಕಿತ್ತೂರ್ RD ಅವರು ರಾಜೀನಾಮೆಗೆ ಕಾರಣವಾಗಿತ್ತು. ಹಣಕಾಸು ಸಚಿವರಾಗಿದ್ದ ಶಿವಣ್ಣ ಚಿತ್ರನಟಿ ರೆಹಾನಾ ಸುಲ್ತಾನ್ ಜೊತೆ ಅನುಚಿತವಾಗಿ ವರ್ತಿಸಿದ ಆಪಾದನೆಗೆ ತುತ್ತಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. 80ರಲ್ಲಿ R ಗುಂಡೂರಾವ್ ಸಚಿವ ಸಂಪುಟದ ಸದಸ್ಯ CM ಇಬ್ರಾಹಿಂ ಅಧಿಕೃತ ನಿವಾಸದಲ್ಲಿ ಅಪರಿಚಿತ ಮಹಿಳೆಯೊಬ್ಬಳಿಗೆ ಆಸರೆ ನೀಡಿದ ಆರೋಪಕ್ಕೆ ಗುರಿಯಾಗಿ ಸಚಿವ ಪದವಿ ತ್ಯಜಿಸಿದ್ದರು. ಇವೆಲ್ಲ ಕರ್ನಾಟಕದ ಒಂದು ವಿಧಾನಸಭೆಯ ಇತಿಹಾಸದಲ್ಲಿ ಆಗಿದ್ದಂತಹ ಘಟನೆಗಳು. ಅದಕ್ಕೆಲ್ಲ ತನಿಖೆಗಳಾಗಿದ್ದಾವೆ. ತನಿಖೆ ಆದಮೇಲೆ ಕ್ಲೀನ್ ಚಿಟ್ ಆಗಿದ್ದಾವೆ, ನಿರ್ದೋಷಗಳಾಗಿದ್ದಾವೆ. ತಕ್ಷಣ ಈಗ ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ದು ಒಂದು ಒಳ್ಳೆಯ ಕೆಲಸ ಏನಂದರೆ, ತಕ್ಷಣ ತಮ್ಮ ಗೌರವಾನ್ವಿತ ಹುದ್ದೆಗೆ ರಾಜೀನಾಮೆ ಕೊಟ್ಟು ತನಿಖೆಗೆ
ಆಸ್ಪದ ಮಾಡಿ ಕೊಡಬೇಕೆಂದು ಮುಖ್ಯಮಂತ್ರಿ ಮತ್ತು ಉನ್ನತ ತನಿಖಾ ತಂಡಗಳಿಗೂ ಸಹಿತ ಹೇಳಿದ್ದಾರೆ. ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು ಸಹಿತ CBI ತನಿಖೆ ಆಗಬೇಕು, ತನಿಖೆ ಆದಮೇಲೆ ಯಾರು ಅಪರಾಧಿ ಯಾರು ನಿರಪರಾಧಿ ಅವರನ್ನು ಜೈಲಿಗೆ ಅಟ್ಟಬೇಕು ಅಂತ ನಿನ್ನೆ ಪತ್ರಿಕಾಗೋಷ್ಠಿ ಮುಖಾಂತರ ಅನೇಕ ಬಾರಿ ಹೇಳಿದ್ದಾರೆ. ಇದಕ್ಕೆ ನೋಡಿ ಈಗ ಏನಾಗುತ್ತೆ, ಯಾರನ್ನೋ ಒಬ್ಬನ್ನು ನಾವು ಕಲಂಕ ಹಚ್ಚಲಿಕ್ಕೆ ಹೋದಾಗ ಸತ್ಯಾಸತ್ಯತೆ ಮತ್ತು ಪ್ರತಿಯೊಂದು ದಾಖಲೆಗಳ ಮುಖಾಂತರ ಹೇಳಬೇಕಾಗುತ್ತೆ. ಇವೆಲ್ಲವನ್ನು ಇನ್ನು ತನಿಖೆಯನ್ನು ಪ್ರಾರಂಭ ಆಗುವುದು. ತನಿಖೆಯ ಆಧಾರದ ಮೇಲೆ ಯಾವ್ಯಾವ ರೀತಿಯ ತನಿಖೆಗಳು ಪ್ರಾರಂಭ ಆಗುತ್ತೆ, ಸಂತ್ರಸ್ತೆಯನ್ನು ವಿಚಾರಣೆಗೊಳಪಡಿಸಲಾಗುತ್ತೆ, ಸಂತ್ರಸ್ತೆಯ ಪರವಾಗಿ ದೂರು ಕೊಟ್ಟವನನ್ನು ವಿಚಾರಪಡಿಸಲಾಗುತ್ತೆ. ಇದರಲ್ಲಿ ಯಾರದ ಕಾಣದ ಕೈವಾಡಿದೆ, ಕಾಣದ ಮಹಾಪುರುಷರು ಯಾರಿದ್ದಾರೆ, ಇವರ ಹಿನ್ನೆಲೆ ಯಾರು, ಇದಕ್ಕೆ ಹಿನ್ನೆಲೆ ಇದ್ದವರು ಯಾರು, ಯಾವ ರಾಜಕಾರಣಿ ಇರ್ಬೋದು, ಉದ್ಯೋಗಪತಿ ಇರ್ಬೋದು, ಒಂದು ನಾಯಕ ಸಮಾಜದ ಒಂದು ಹಿಂದುಳಿದ ವರ್ಗದ ನಾಯಕ ರಮೇಶ್ ಜಾರಕಿಹೊಳಿ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಉನ್ನತ ಸ್ಥಾನ ಪಡೆಯಲಿಕ್ಕೆ ಒಂದು ತನ್ನದೇ ಆದಂಥ ಒಂದು ಸಾಮ್ರಾಜ್ಯ ಮಾಡ್ತಾ ಇದ್ರು. ಅವರ ಕುಟುಂಬಕ್ಕೆ ಇದೊಂದು ಕಲಂಕ ಬಂದಿದೆ. ಆ ಕುಟುಂಬಕ್ಕೆ ಅವರು ಸ್ಥಾಪಿಸಿದ ಸಾಮ್ರಾಜ್ಯ ಅನೇಕ ಸಾಮಾಜಿಕ ಕಾರ್ಯ ಅವರು ಮಾಡಿದ್ದು ನೋಡಿದರೆ ಇವತ್ತು ಅವರ ಕುಟುಂಬಕ್ಕೆ ನೋವಾಗಿದೆ. ಆ ಕುಟುಂಬದ ನೋವು ಭರಿಸಲಿಕ್ಕೆ ಇವತ್ತು ಸತ್ಯಾಸತ್ಯತೆಯ ತನಿಖೆ ಆಗಬೇಕು. ತನಿಖೆ ಆದ ತಕ್ಷಣ ಅವು ಎಲ್ಲವನ್ನ ಇವತ್ತು ಗೊತ್ತಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಈಗ RSS ರಾಷ್ಟ್ರೀಯ ಮುಖಂಡರು ಸಹಿತ ಜಾಯಿನ್ ಆಗೋರಿದ್ದಾರೆ. ಅದಕ್ಕಿಂತ ಮುಂಚಿತ ನಾನು ಕೆಲವು ಸಾರಾಂಶಗಳನ್ನ ಹೇಳಿದ್ದೀನಿ ವೀಕ್ಷಕರೇ. ಈಗ ಸಹೋದರ KPCC ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲೂ ಸಹಿತ ಹೇಳಿದ್ದಾರೆ. ಏನು ಹೇಳಿದ್ದಾರೆ, ಅಸಲಿ ಯಾವುದು ನಕಲಿ ಯಾವುದು, ಸತ್ಯಾಸತ್ಯತೆಯನ್ನು ಹೊರಗೆ ಬರಬೇಕಾದ್ರೆ ತನಿಖೆ ಆಗಬೇಕು. ತನಿಖೆ ಆಗಲ್ಲದೆ ಸಹೋದರನಿರಲಿ ಅವ್ರ ಪಕ್ಷ ಬೇರೆ ನಮ್ಮ ಪಕ್ಷ ಬೇರೆ, ಆದರೆ ಒಬ್ಬ ಮಂತ್ರಿಯ ಮೇಲೆ ಇಂಥ ದೊಡ್ಡ ಆಪಾದನೆ ಬಂದಾಗ ಸತ್ಯಾಸತ್ಯತೆ ಅರಿವಿಗೋಸ್ಕರ ಅದು ತನಿಖೆ ಆಗಬೇಕಂತ ಹೇಳಿದ್ದಾರೆ. ನಾವು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ್ದೇವೆ, ಆದರೆ ಪಕ್ಷ ಬೇರೆ. ಪಕ್ಷ ಅಂತ ಬಂದಾಗ ನಾವು ನಮ್ಮ ಪಕ್ಷದ ಪರ ನಿಲ್ಲುತ್ತೇವೆ. ಎಲ್ಲದಕ್ಕೂ ಕುಟುಂಬವನ್ನು ಬೆರೆಸುವುದು ಸರಿಯಲ್ಲ ಅಂತ ಹೇಳ್ತಾರೆ. ಆದರೆ ಒಂದು ಮಾತು ಹೇಳ್ತಾರೆ, ಈ ವಿಡಿಯೋ ನಕಲಿನಾ ಅಸಲಿನಾ ಎನ್ನುವುದರ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕು, ಸಾರ್ವಜನಿಕವಾಗಿ ಸತ್ಯಾಂಶ ಬಯಲಿಗಿಡಬೇಕು. ಇದೇನು ಹೊಸದಲ್ಲ, ದೇಶದಲ್ಲಿ ಬಹಳಷ್ಟು ಕಡೆ ನಡೆದಿವೆ. ರಾಜಕೀಯ ಮಾಡುವವರು ತಮ್ಮ ಇತಿಮಿತಿಯಲ್ಲಿ ಇರಬೇಕು ಎಂದ ಅವರು ಆರೋಪ ಬಂದ ತಕ್ಷಣವೇ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡಿದ್ದಾರೆ. ಸ್ವಲ್ಪ ವಿಳಂಬ ಆಗಿರಬೇಕು, ಆದರೂ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ನೀಡಿದ ತಕ್ಷಣ ಈಗೇನಾಗಬೇಕು, ತನಿಖೆ ಆಗಬೇಕು, ಸತ್ಯಾಂಶ ಹೊರಗಡೆ ಬರಬೇಕು. ಈಗ RSS ರಾಷ್ಟ್ರೀಯ ಮುಖಂಡರು ಇದ್ರ ಬಗ್ಗೆ ಏನು ಹೇಳ್ತಾರೆ ನೀವು ಕೇಳ್ಬೋದು ವೀಕ್ಷಕರೇ. ನೋಡಿ ವೀಕ್ಷಕರೇ, ಈಗ ರಮೇಶ್ ಜಾರಕಿಹೊಳಿ ಅವರನ್ನ ಅತಿ ಸಮೀಪದಿಂದ ನೋಡಿರುವ ಹಿರಿಯ ಮುತ್ಸದಿ ಭಾರತೀಯ ಜನತಾ ಪಕ್ಷದ ಒಂದು ರಾಷ್ಟ್ರೀಯ ಸದಸ್ಯರು ಇದ್ದಾರೆ, RSS ಮುಖಂಡರು ಇದ್ದಾರೆ. ಪ್ರತಿಯೊಂದು ಕಾರ್ಯಚಟುವಟಿಕೆ ಮುಖಾಂತರ ಸುರೇಶ್ ಪಾಟೀಲ್ ಅವರು ತಮ್ಮ ಖ್ಯಾತಿಯನ್ನ ಇಡೀ ರಾಜ್ಯ ಮತ್ತು ದೇಶಕ್ಕೆ ತಮ್ಮ ಕೊಡುಗೆಗಳನ್ನ ಈ ಪಕ್ಷಕ್ಕಾಗಿ ಮತ್ತು RSS ಸಂಘಟನೆಗೆ ನೀಡಿದ್ದಾರೆ. ಅವರು ಸಹಿತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದೀಗಲೇ ಜಾಯಿನ್ ಆಗಿದ್ದಾರೆ. ಅವರನ್ನು ಸ್ವಾಗತ ಬಯಸುತ್ತೇನೆ. ಹಾಗೂ ಅದಕ್ಕಿಂತ ಮುಂಚಿತ ರಮೇಶ್ ಜಾರಕಿಹೊಳಿ ಅವರು ಬಾಲ್ಯ ವ್ಯವಸ್ಥೆ ಇದ್ದಾಗಿಂದ ಇಲ್ಲಿಯವರೆಗೆ ಅವರು ಬೇರೆ ಪಕ್ಷದಲ್ಲಿ ಇರಬಹುದು ರಮೇಶ್ ಜಾರಕಿಹೊಳಿ ಅವಾಗ, ಆದರೂ ಸಹಿತ ಅವರ ಸ್ವಭಾವ ದೈವಿ ಭಕ್ತಿಯನ್ನ ಇವರು ಬಹಳ ಸಮೀಪದಿಂದ ನೋಡಿದ್ದಾರೆ. ಅದರ ಬಗ್ಗೆ ಅವರೇ ಹೇಳ್ತಾರೆ. ಅವರು ಹೇಳೋಕ್ಕಿಂತ ಮುಂಚಿತ ಒಂದು ಹೇಳ್ತೀನಿ ವೀಕ್ಷಕರೇ. ನೋಡಿ, ಈಗ ಮಹಿಳೆ ಕುಟುಂಬದ ಸದಸ್ಯರು ಮಾಹಿತಿ ಒದಗಿಸಿಲ್ಲ. ವಿಡಿಯೋವನ್ನು ಕುಟುಂಬದವರೇ ನೀಡಿದ್ದಾರೆ, ಬೇರೆಯವರು ನೀಡಿದ್ದಾರೆ. ಯಾವ ಸ್ಟೇಟಸ್ ದಲ್ಲಿ ಸೆಂಟರ್ದಲ್ಲಿ ವಿಡಿಯೋ ಹಾಕಲಾಗಿದೆ, ಎಡಿಟ್ ಮಾಡಿದ ವಿಡಿಯೋವನ್ನು ಬೇಕಾದಷ್ಟು ಮಾತ್ರ ವಿಡಿಯೋ ಹಾಕಿ ನೀಡಲಾಗಿದೆ. ಹೀಗಾಗಿ ಎಡಿಟ್ ಮಾಡದೇ ಇರುವ ಸಂಪೂರ್ಣ ವಿಡಿಯೋ ನೀಡಬೇಕು. ಅಥವಾ ಯಾವ ಮೊಬೈಲ್ ಮೂಲಕ ಅಥವಾ ಕ್ಯಾಮೆರಾದಲ್ಲಿ ವಿಡಿಯೋವನ್ನು ರೆಕಾರ್ಡಿಂಗ್ ಮಾಡಲಾಗಿದೆ ಆ ಸಾಧನವನ್ನು ಒದಗಿಸುವಂತೆ ಪೊಲೀಸ್ ತನಿಖಾಧಿಕಾರಿಗಳು ದಿನೇಶ್ ಕಲ್ಲಳ್ಳಿ ಅವರನ್ನ ಪ್ರಶ್ನೆ ಮಾಡಲಿದ್ದಾರೆ. ಫಾರ್ವರ್ಡ್ ಆಗಿರುವ ವಿಡಿಯೋಗಳಿಗೆ ಕಾನೂನಿನ ಮಾನ್ಯತೆ ಸಿಗಬೇಕಾದ್ರೆ ಮೂಲ ಸಾಧನ ಸಿಗಬೇಕು ಮತ್ತು ಅದನ್ನು FSL ನಲ್ಲಿ ಪರಿಶೀಲನೆಗೆ ಒಳಪಡಿಸಬೇಕು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತೊಂದು ವಿಷಯ ವೀಕ್ಷಕರೇ, ಯಾರು ಈ ದಿನೇಶ್ ಕಲ್ಲಳ್ಳಿ? ಅವನ ಬಗ್ಗೆನೂ ಒಂದು ಸ್ವಲ್ಪ ಹೇಳ್ಬೇಕು. ನಾನು ಕೆಲವು ವಾರಪತ್ರಿಕೆಗಳಲ್ಲಿ ವರದಿಗಾರನಾಗಿ ಕೆಲಸ ಮಾಡ್ತಿದ್ದ, RTI ಕಾರ್ಯಕರ್ತನಾಗಿ ಕ್ರಮೇಣ ಸಾಮಾಜಿಕ ಕಾರ್ಯಕರ್ತನಾಗಿ ಬದಲಾಗಿದ್ದ. ಅನೇಕ ರಾಜಧಾನಿ ತನ್ನ ಕನಕಪುರದಿಂದ ಬೆಂಗಳೂರಿನ ರಾಜಧಾನಿಗೆ ತನ್ನ ವಿಸ್ತರಿಸಿದ ದಿನೇಶ್ ಈಗ ಹಸಿರು ಪೀಠ ಸೇರಿದಂತೆ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಹಲವು ಪ್ರಕರಣಗಳಿಗೆ ದೂರುದಾರರಾಗಿದ್ದ. ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿ DK ಶಿವಕುಮಾರ್ ಮತ್ತು ಸಂಸದ್ DK ಸುರೇಶ್
ನಾಯಕ ಇಕ್ಬಾಲ್ ಹುಸೇನ್ ವಿರುದ್ಧ ಸಹಿತ ಕನಕಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿ ಪೊಲೀಸರ ರಕ್ಷಣೆ ಕೋರಿದ್ದ ನಂತರ ಬೆಳವಣಿಗೆಯಲ್ಲಿ ಸ್ಥಳೀಯ ಮುಖಂಡರೊಬ್ಬರ ಮಧ್ಯಸ್ಥಿಕೆಯಲ್ಲಿ ಡಿಕೆಶಿ ಜೊತೆ ರಾಜಿ ಮಾಡಿಕೊಂಡಿದ್ದಾನೆ ಎಂಬ ಮಾತು ಕೇಳಿ ಬಂದಿತ್ತು. ಈಗ ರಮೇಶ್ ಜಾರಕಿಹೊಳಿ ಅವರ ರಾಸಲೀಲೆ ವಿಡಿಯೋ ಬಿಡುಗಡೆ ಮಾಡುವ ಮೂಲಕ ರಾಜ್ಯದೆಲ್ಲೆಡೆ ಗಮನ ಸೆಳೆದಿದ್ದಾನೆ. ಹಾಗಾದರೆ ವೀಕ್ಷಕರೇ, ದಿನೇಶ್ ಕಲ್ಹಳ್ಳಿಯ ಬಗ್ಗೆನೂ ಸಹಿತ ಹಿನ್ನೆಲೆ ಪೂರ್ವ ವಿಚಾರ ಸಂಪೂರ್ಣ ತನಿಖೆ ಆದರೆ ಮಾತ್ರ ಈ ವಿಡಿಯೋಗೆ ಒಂದು ಪ್ರಮುಖ ದಾಖಲೆ ಸಾಧನೆ ಸಿಗುತ್ತೆ. ವಿಧಿ ವಿಜ್ಞಾನ ಏನು ಹೇಳುತ್ತೆ, ಕಾನೂನು ಏನು ಹೇಳುತ್ತೆ, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಹೈಕೋರ್ಟ್ ಏನು ಹೇಳುತ್ತೆ, ನ್ಯಾಯಾಲಯ ಏನು ಹೇಳುತ್ತೆ, ಕಾನೂನು ಏನು ಹೇಳುತ್ತೆ, ಇಲ್ಲಿ ಪರಿಣಿತ ತಜ್ಞ ಪಂಡಿತರು ಏನು ಹೇಳ್ತಾರೆ. ಅದಕ್ಕೆ ಈಗ RSS ಮುಖಂಡರಾದ ಸುರೇಶ್ ಪಾಟೀಲ್ ಅವರು ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ, ಅವರು ನೈತಿಕ ಹೊಣೆ ಹೊತ್ತು ತಕ್ಷಣ ರಾಜೀನಾಮೆ ನೀಡಿ ಅದೊಂದು ಮಾಡಿದ್ದಾರೆ, ಒಳ್ಳೆ ಕೆಲಸನ ಮಾಡಿದ್ದಾರೆ. ಯಾಕಂದ್ರೆ ಆರೋಪ ಬಂದಾಗ ತಕ್ಷಣ ರಾಜೀನಾಮೆ ಕೊಡುವುದು ಪರಿಪಾಠ. ಸತ್ಯತೆ ಬಗ್ಗೆ ಈಗ ಅವರು ತಮ್ಮ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರ ಮುಖಾಂತರ ಈಗ ಸತ್ಯಾಸತ್ಯತೆ ಬಗ್ಗೆ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹೋದರ ಸತೀಶ್ ಜಾರಕಿಹೊಳಿ ಅವರು ಸಹಿತ ನಿನ್ನೆ ಪತ್ರಿಕಾ ಹೇಳಿಕೆ ಮುಖಾಂತರ ರಾಜ್ಯದ ಗಮನ ಸೆಳೆದಿದ್ದಾರೆ. ಸತ್ಯಾಸತ್ಯತೆ ಈಗ ತನಿಖೆ ಮುಂದೆ ಬಾಕಿ, ಉಳಿದದ್ದು ಬೇಡ, ತನಿಖೆಗಾಗಿ ಮಾತ್ರ ಬಾಕಿ. ಸುರೇಶ್ ಪಾಟೀಲ್ ಏನ್ ಹೇಳ್ತಾರೆ ನೀವು ನೋಡಿ. RSS ಮುಖಂಡರಿದ್ದಾರೆ, ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಧುರೀಣರಿದ್ದಾರೆ, ಅನೇಕ ಬಲ್ಲವರಿದ್ದಾರೆ, ಪರಿಣಿತರಿದ್ದಾರೆ, ಚಾಣಾಕ್ಷರಿದ್ದಾರೆ, ಬುದ್ಧಿವಂತರಿದ್ದಾರೆ, ಹಿರಿಯರಿದ್ದಾರೆ. ನೀವೇ ಕೇಳಿ ವೀಕ್ಷಕರೇ. ನಮಸ್ಕಾರ ಪಾಟೀಲ್ ರೇ. ನಮಸ್ಕಾರ ಸರ್, ಹೇಳಿ, ಜೋರಾಗಿ ಹೇಳಿ. ನಮ್ಮ ನಾಯಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಸಚಿವರಾದಂಥ ಸನ್ಮಾನ್ಯ ರಮೇಶಣ್ಣ ಜಾರಕಿಹೊಳಿಯವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ರಾಸಲೀಲೆ ಸಿಡಿಯನ್ನು ಬಿಡುಗಡೆ ಮಾಡಿದ್ದನ್ನು ನೋಡಿ ನಮಗೆ ತುಂಬ ನೋವಾಗಿದೆ. ಸನ್ಮಾನ್ಯ ರಮೇಶಣ್ಣ ಜಾರಕಿಹೊಳಿಯವರ ಕುಟುಂಬ ಒಂದು ಸುಸಂಸ್ಕೃತವಾದಂಥ ಕುಟುಂಬ. ರಮೇಶ್ ಜಾರಕಿಹೊಳಿಯವರು ಮೊದಲಿನಿಂದಲೂ ದೈವಿ ಭಕ್ತರು. ಪ್ರತಿ ಶುಕ್ರವಾರ ದಿವಸ ಅವರು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿ ದರ್ಶನ ಪಡೆದುಕೊಂಡೇ ತಮ್ಮ ಕಾರ್ಯಕಲಾಪಗಳನ್ನು ಮಾಡ್ತಾ ಬಂದಿದ್ದು ನಾವು ಬಾಲ್ಯದಿಂದಲೂ ನಾವು ನೋಡ್ತಾ ಬಂದಿದ್ದೇವೆ. ಸನ್ಮಾನ್ಯ ರಮೇಶ್ ಜಾರಕಿಹೊಳಿಯವರು ಅವರ ಜನಪ್ರಿಯತೆಯನ್ನು ನೋಡಿ ಹಾಗೂ ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸರ್ಕಾರ, ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಸರ್ಕಾರ ಏನು ಜನಪರವಾದಂಥ ಕಾರ್ಯಗಳನ್ನು ಮಾಡಿ ಒಂದು ಜನಪ್ರಿಯತೆಯನ್ನು ಗಳಿಸಿದ್ದನ್ನು ನೋಡಿ ಹಾಗೂ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿಯವರ ಏಳಿಗೆಯನ್ನು ಸಹಿಸಲಾಗದೆ ಅವರ ವರ್ಚಸ್ಸಿಗೆ ಧಕ್ಕೆ ತರುವ ಒಂದು ದುರುದ್ದೇಶವನ್ನು ಇಟ್ಟುಕೊಂಡು ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು ಒಂದು ರಾಜಕೀಯ ಷಡ್ಯಂತ್ರವನ್ನು ರೂಪಿಸಿ ಈ CD ಬಿಡುಗಡೆ ಮಾಡಿದ್ದಾರೆ. ನಾನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರಿಗೆ ನಮ್ಮೆಲ್ಲರ ಜನತೆಯ ಪರವಾಗಿ ನಾನು ಆಗ್ರಹ ಮಾಡ್ತೇನೆ. ಏನಪ್ಪ ಅಂತಂದರೆ, ಇವತ್ತು ಏನು ಈ CD ಬಿಡುಗಡೆಯಾಗಿದೆ ಅದನ್ನು CODಗೆ ಒಪ್ಪಿಸಬೇಕು ಹಾಗೂ CBIಗೆ ಒಪ್ಪಿಸಿ ಅದನ್ನು ಪೂರ್ಣ ತನಿಖೆಯನ್ನು ಮಾಡಬೇಕು. ಯಾಕೆಂದರೆ ಏನು ಸತ್ಯಾಸತ್ಯತೆ ಎಂದು ನಿಜವಾಗಿ ಹೊರಬೀಳುತ್ತದೆ. ಈ CD ಬಿಡುಗಡೆ ಆಗಿದ್ದು ಇದು ಭಾರತ ದೇಶದಲ್ಲಿ ಅಲ್ಲ, ಇದು ರಷ್ಯಾದಲ್ಲಿ ಬಿಡುಗಡೆ ಆಗಿದೆ ಅಂತ ಈಗಾಗಲೇ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ನೋಡಿದರೆ ಇದೊಂದು ವಿರೋಧಿ ಪಕ್ಷಗಳ ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿಯವರ ಏಳಿಗೆಯನ್ನು ಸಹಿಸಲಾರದೆ ಇವತ್ತು ಮಾಡಿದಂಥ ಇದೊಂದು ಷಡ್ಯಂತ್ರ, ರಾಜಕೀಯ ಷಡ್ಯಂತ್ರ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿಯವರು ಯಾವಾಗಲೂ ನೇರ ದಿಟ್ಟ ನಿರಂತರವಾಗಿ ಮಹಿಳೆಯರ ಬಗ್ಗೆ ಒಂದು ಗೌರವ ಇಟ್ಟಂಥ ವ್ಯಕ್ತಿ. ನಾವು ಅನೇಕ ಸಲ ಅವರ ಕಾರ್ಯಾಲಯಕ್ಕೆ ಹೋದಾಗ ಸನ್ಮಾನ್ಯ ರಮೇಶ್ ಜಾರಕಿಹೊಳಿಯವರು ಹೆಣ್ಣು ಮಕ್ಕಳಿಗೆ ಏನು ಒಂದು ಗೌರವ ಸ್ಥಾನ ಕೊಡ್ತಿದ್ರು ಅದನ್ನು ನಾವು ಕಣ್ಣಾರಿ ನೋಡಿದಂಥ ವ್ಯಕ್ತಿಗಳು. ಅವ್ರು ಯಾವುದೇ ಹೆಣ್ಣು ಮಗಳು ಬಂದರೆ ಅವ್ರನ್ನ ತಕ್ಷಣ
ಅವರಿಗೆ ಸ್ಪಂದಿಸಿ ಅವರ ಕಾರ್ಯಗಳನ್ನು ಮಾಡಿಕೊಡುವಂಥ ವ್ಯಕ್ತಿ. ಇವತ್ತು ಸಿ ಡಿಯಲ್ಲಿ ಹೇಳ್ತಾ ಇದ್ದಾರೆ, ಒಂದು ಹೆಣ್ಣು ಮಗಳಿಗೆ ನೌಕರಿ ಕೊಡುವಂಥ ಆಸೆ. ಇದು ನಿಜವಾಗಿಯೂ ಇದು ದೂರದರ್ಶಕರ ಸಂಗತಿ. ಇದು ಸುಳ್ಳು ಆರೋಪ ಮಾಡಿ ಅವರ ತೇಜೋವಧೆ ಮಾಡುವ ಸಲುವಾಗಿ ದುರುದ್ದೇಶಪೂರ್ವಕವಾಗಿ ಇದೊಂದು ರಾಜಕೀಯ ಷಡ್ಯಂತ್ರವನ್ನು ವಿರೋಧ ಪಕ್ಷದವರು ರೂಪಿಸಿದ್ದಾರೆ. ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಹಾಗೂ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿಯವರು ನೈತಿಕ ಹೊಣೆಯನ್ನು ಹೊತ್ತು ಅವರು ರಾಜೀನಾಮೆ ಕೊಟ್ಟಾರೆ. ಯಾಕಪ್ಪ ಅಂತಂದ್ರೆ ರಮೇಶ್ ಜಾರಕಿಹೊಳಿಯವರು ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಶಿಸ್ತಿನ ಸಿಪಾಯಿ. ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ನೀವು ನೋಡಿರಬಹುದು, ಹಿಂದೆ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಲಾಲಕೃಷ್ಣ ಅದ್ವಾನಿಯವರ ಮೇಲೆ ಹವಾಲಾ ಪ್ರಕರಣದಲ್ಲಿ ಕೇವಲ ಒಂದು ಡೈರಿಯಲ್ಲಿ ಅವ್ರ ಹೆಸರಿತ್ತು, ಲಾಲಕೃಷ್ಣ ಅದ್ವಾನಿ ಅಂತ. ಆದರೂ ಕೂಡ ಅವರು ತಮ್ಮ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಹೊರಗೆ ಬಂದು ಅವರು ಆರೋಪ ಮುಕ್ತರಾಗಿ ಪುನಃ ಅವರು ಉಪಪ್ರಧಾನಿ ಮಂತ್ರಿಗಳಾದದ್ದನ್ನು ನಾವು ನೋಡಿದ್ದೇವೆ. ಅಂಥ ಒಂದು ಶಿಸ್ತಿನ ಪಕ್ಷದಲ್ಲಿ ಇದ್ದಂಥ ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿಯವರು ಎಂದೂ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಿದಂಥ ಏನು ಒಂದು ಸಿಡಿ ಇದೆ, ಅದು ನಕಲಿ ಸಿಡಿ ಅಂತ ನಾನು ಅದನ್ನು ಖಂಡಿಸ್ತೇನೆ. ಅದಕ್ಕೆ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿಯವರು ಈ ಎಲ್ಲ ಆರೋಪಗಳಿಂದ ಮುಕ್ತರಾಗಿ ಅವರು ನಿರ್ದೋಷಿ ಅಂತ ಇಡೀ ಕರ್ನಾಟಕದ ಜನತೆಗೆ ಹಾಗೂ ನಮ್ಮ ರಾಷ್ಟ್ರದ ಜನತೆಗೆ ಗುರುತಾಗ್ತದೆ. ಹಾಗೂ ಮುಂದೆ ಅವರು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಈ ಕರ್ನಾಟಕದ ಮುಖ್ಯಮಂತ್ರಿ ಆಗುವಂಥ ಭಾಗ್ಯನೂ ಕೂಡ ಅವರಿಗೆ ಒದಗಿ ಬರಬಹುದು ಅಂತ ನಾನು ಆಶಿಸ್ತಾ, ತಾವು ನನಗೆ ಕರೆದು ಇಲ್ಲಿ ತಮ್ಮ ಸಂದರ್ಶನ ಮಾಡಿಸಿದ್ದಕ್ಕೆ ನಾನು ನಿಮಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ನೋಡಿ ವೀಕ್ಷಕರೇ, ಈಗ ಇಲ್ಲಿ ಇದನ್ನ ಯಾರು ಹೇಳ್ತಾರೆ ನೋಡಿ, ಒಬ್ಬ ರಾಷ್ಟ್ರೀಯ RSS ಅವರು ಜೀವನದಿಂದಲೇ ತಮ್ಮ RSS ಸೇವೆಯಲ್ಲಿ RSS ಶಾಖಾಧಿಕಾರಿಯಾಗಿ RSS ಪರಿಪಾಲನೆ ಮಾಡ್ತಾ ನೀತಿ ಸಿದ್ಧಾಂತಗಳನ್ನು ಒಂದು ಸಂಸ್ಕೃತಿ ಏನಿದೆ RSS ದಲ್ಲಿ ಅಂತ ಪರಿಣಿತ ಹೊಂದಿದಂಥ ಒಬ್ಬ ಮಹಾ ಮೇಧಾವಿ ಹಿರಿಯರು ಅವರನ್ನು ಬಹಳ ತುಂಬ ಗೌರವದಿಂದ ನೋಡ್ತಿದ್ರು ರಮೇಶ್ ಜಾರಕಿಹೊಳಿ ಅವರು. ಅವರ ಪ್ರತಿಯೊಂದು ಚಲನವಲನ ಬಗ್ಗೆ ಅವರು ಹೇಳಿದ್ದಾರೆ. ಈಗಾಗಲೇ ನೋಡಿ, ಹಿಂದುಳಿದ ನಾಯಕನಾಗಿ ಒಬ್ಬ ಹೊರಹೊಮ್ತಾ ಇದ್ದಾನೆ ಕರ್ನಾಟಕದಿಂದ ರಮೇಶ್ ಜಾರಕಿಹೊಳಿ. ಅವನಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಸ್ಥಾನ ಸಿಗಬಾರದು ಅನ್ನೋದೊಂದು ಷಡ್ಯಂತ್ರ ಅಂತ ಈಗಾಗಲೇ ಅನೇಕ ಬುದ್ಧಿಜೀವಿಗಳು ಹೇಳ್ತಾ ಇದ್ದಾರೆ. ಒಬ್ಬ ಹಿಂದುಳಿದ ನಾಯಕ, ಉತ್ತರ ಕರ್ನಾಟಕದ ನಾಯಕ ರಾಜ್ಯದ ಗದ್ದಿಗೆ ಏರ್ತಾ ಇದ್ದಾನೆ ಅಂದ್ರೆ ಇದು ಹೆಮ್ಮೆ ಪಡುವ ವಿಷಯ ಆಗುತ್ತೆ. ಕೆಲವರಿಗೆ ತೇಜೋವಧೆ ಮಾಡಿ ಅದರಲ್ಲೂ ಸಿಗ್ಗಿಸಿ ಅವರನ್ನ ಹೀನಾಯ ಸ್ಥಿತಿಗೆ ತಂದು ಹಿನ್ನೆಟ್ಟು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ದಿನೇಶ್ ಕಲ್ಲಳ್ಳಿ ಬಗ್ಗೆ ಕರ್ನಾಟಕ ರಾಜ್ಯ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಪುಟ್ಟೇಗೌಡ ಕಬ್ಬರ್ಗ ಪಾರ್ಕ್ ಪೊಲೀಸ್ ಠಾಣೆಗೂ ಸಹಿತ ದಿನೇಶ್ ಕಲ್ಲಳ್ಳಿ ಯಾರು ಈತನ ಬಗ್ಗೆ ತನಿಖೆ ಮಾಡಬೇಕಂತ ಈಗಾಗಲೇ ದೂರನ್ನು ದಾಖಲಿಸಿದ್ದಾರೆ. ಇವೆಲ್ಲವನ್ನ ವಿಧಿವಿಧಾನಗಳನ್ನು ನೋಡಿದರೆ ಪ್ರಕಾರ ಈಗ ತನಿಖಾ ವರದಿ ಬರಬೇಕು, ತನಿಖೆ ಆದ್ಮೇಲೆ ದೋಷ ಮುಕ್ತರಾಗಿ ಹೊರಹೊಮ್ತಾರೆ ಅಂತ RSS ಮುಖಂಡರಾದ ಸುರೇಶ್ ಪಾಟೀಲ್ ಅವರು ಹೇಳಿದ್ದಾರೆ. ಇವತ್ತು ಈ ನಮ್ಮ ವಿದ್ಯಮಾನಗಳಾದ ವಿಶ್ಲೇಷಣೆ ವಿಡಿಯೋಗಳನ್ನ ನೀವು ತಕ್ಷಣ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನು ಅನಿಸಿಕೆ ಇದೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವು ನೆಗೆಟಿವ್ ಕಳಿಸಬಹುದು, ಪಾಸಿಟಿವ್ ಕಳಿಸಬಹುದು, ಎಲ್ಲದಕ್ಕೂ ನಾವು ಸ್ವಾಗತದಿಂದಲೇ ಈ ವೇದಿಕೆಗೆ ಬಂದಿದ್ದೇವೆ. ಇದು ನಂಬರ್ 1 ಚಾನಲ್, ಫಾಲೋ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ. ಈಗ ಸುರೇಶ್ ಪಾಟೀಲ್ ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದು RSS ರೀತಿ ಸಿದ್ಧಾಂತಗಳ ಸಂಸ್ಕೃತಿಯ ಬಗ್ಗೆ, ರಮೇಶ್ ಜಾರಕಿಹೊಳಿ ಅವರು ಹೆಣ್ಣು ಮಕ್ಕಳಿಗೆ ಕೊಡುತ್ತಿರುವ ಗೌರವದ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆಯೊಂದಿಗೆ ಅವರಿಗಾದ ಅನುಭವ ನೇರವಾಗಿ ಹೇಳಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಟೀಕೆ ಟಿಪ್ಪಣಿ ಮಾಡೋರು, ಷಡ್ಯಂತ್ರ ಮಾಡೋರು ಅಪರಾಧಿಗಳಾಗಿ ಇನ್ನು ಕೆಲವೇ ದಿನಗಳಲ್ಲಿ ಅವರು ಬರ್ತಾರೆ, ಇವರು ನಿರ್ದೋಷಿ ಆಗ್ತಾರೆ ಅನ್ನೋದೇ ನಂಬರ್ 1 ಚಾನಲ್ ಆಶಯ. ವೀಕ್ಷಕರೇ, ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ. ಸುರೇಶ್ ಪಾಟೀಲ್ ಅವರಿಗೆ ಗೌರವಾನ್ವಿತವಾಗಿ ನಾನು ನಮಸ್ಕಾರದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ. ನಮಸ್ಕಾರ. ನಮಸ್ಕಾರ. ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಮತ್ತೆ ಅದು ವಿಷಯ ಏನು ಉಳಿದಿಲ್ಲ. ಈಗ ಆಲ್ರೆಡಿ ಎಲ್ಲರದ್ದು ಡಿಮಾಂಡ್ ಅದೇ ಇತ್ತು. ಅವ್ರ ಪಕ್ಷದ ಡಿಮಾಂಡ್ ಇತ್ತು, ವಿರೋಧ ಪಕ್ಷ ಡಿಮಾಂಡ್ ಇತ್ತು, ಸಾರ್ವಜನಿಕ ಡಿಮಾಂಡ್ ಇತ್ತು. ಅವರು ನೈತಿಕ ಮನೆ ಅವ್ರ ಥರ ಕೊಡೋದ್ರಿಂದ ನೈತಿಕತೆ ಬಗ್ಗೆ ಇದ್ದಂಥ ಒಂದು ಹಂತ ಮುಗಿದಿದೆ. ಈಗ ಏನಿದೆ ಕಾನೂನು ಹೋರಾಟ, ವಿರೋಧ ಪರವಾಗಿರೋ ಹೋರಾಟ.
ಜಾರಕಿಹೊಳಿ ಹೇಳ್ತಾರೆ ಇದು ಫೇಕ್ ವಿಡಿಯೋ ಅಂತೇಳಿ. ಬಾಲಚಂದ್ರ ಜಾರಕಿಹೊಳಿ ಇದು ಫೇಕ್ ವಿಡಿಯೋ ಎಡಿಟ್ ಮಾಡಲಾಗಿದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳ್ತಾರೆ. ನೀವು ಒಬ್ಬ KPCC ಕಾರ್ಯಾಧ್ಯಕ್ಷರಾಗಿ ಕುಂಟು ಮತ್ತು ಅವರ ಸಹೋದರಾಗಿ ಯಾವ ರೀತಿ ಅಲ್ಲ ಏನಾದ್ರು ಅಂತ ಹೇಳಿದ್ರೆ ಈಗ ಅವ್ರ ನೈತಿಕತೆ ಒಂದು ಹತ್ತ ಕ್ಲೋಸ್ ಆಯ್ತು, ಮುಗಿದು ಹೊತ್ತು ರಾಜೀನಾಮೆ ಕೊಟ್ಟಿಲ್ಲ. ಏನಿದ್ರು ಕಾನೂನು ಹೋರಾಟ, ಅವರು ಪರ ವಿರೋಧ ಇಬ್ಬರು ಇದ್ದಾರೆ, ಇಬ್ಬರು ಕೂಡ ಕಾನೂನು ಹೋರಾಟ ಮಾಡ್ಬೇಕ್ರಿ. ಅದರಲ್ಲಿ ಸತ್ಯಾಂಶ ಫೇಕ್ ಇದೆಯಾ ಪೊಲೀಸ್ ಎನ್ಕ್ವೈರಿಯಲ್ಲೇ ಗೊತ್ತಾಗೋದಿಲ್ಲ. ಸೊ ಈಗಾಗಲೇ ಇವರು ಕೂಡ ಡಿಮಾಂಡ್ ಮಾಡಿದ್ದಾರೆ, ಅದು ಎನ್ಕ್ವೈರಿ ಆಗಬೇಕಲ್ಲ. ಅವರು ಕೂಡ ಈಗಾಗಲೇ ದೂರು ಕೊಟ್ಟಿದ್ದಾರೆ. ಇದು ಪೊಲೀಸರ ಕೆಲಸ, ಮುಂದಿನ ಕೆಲಸ ಅವ್ರು ಮಾಡಬೇಕಾಗಿದೆ. ಸೊ ಅವ್ರು ಆದಷ್ಟು ಬೇಗ ತನಿಖೆ ಮಾಡಿ ಸತ್ಯಾಂಶವನ್ನು ಸಾರ್ವಜನಿಕವಾಗಿ ಮುಂದಿಡೋದು ಇನ್ನು ಪೊಲೀಸ್ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಅವ್ರು ಬೇಗ ತನಿಖೆ ಮಾಡಬೇಕಷ್ಟೇ. ಸರ್, ಈಗ ಈ ಪ್ರಕರಣವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಜಾರಕಿಹೊಳಿಯವರ ಇಡೀ ರಾಜಕೀಯ ಬೆಳವಣಿಗೆಯನ್ನು ಕುಗ್ಗಿಸುವಂತಹ ಒಂದು ಯತ್ನ ನಡೀತಾ ಇದೆ, ತಂತ್ರಗಾರಿಕೆ. ರಾಜಕಾರಣದಲ್ಲಿ ಎಲ್ಲವೂ ಇರುತ್ತೆ, ಬಟ್ ವೈಯಕ್ತಿಕವಾಗಿ ಇಂಥವೆಲ್ಲವೂ. ಹಾಗಾಗಿ ಸಾಕಷ್ಟು ಉದಾಹರಣೆಗಳಿದೆ ಈ ದೇಶದಲ್ಲಿ. ಇಂಥ ಘಟನೆಗಳಿಗೇನು ಹೊಸದೇನಲ್ಲ. ಇಂಥ ಘಟನೆಗಳನ್ನು ಆಗಿದಂಥ ಉದಾಹರಣೆಗಳನ್ನು ನೋಡಿದ್ದೀವಿ. ರಾಜಕೀಯ ಮಾಡೋರು ತಮ್ಮ ಲೆಕ್ಕದಲ್ಲೇ ಇರಬೇಕಾಗುತ್ತದೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗೋಲ್ಲ ಇವತ್ತಿನ ಈ ರಾಜಕೀಯ ವ್ಯವಸ್ಥೆಯಲ್ಲಿ. ಒಂದು ಹಂತದಲ್ಲಿ ಎಲ್ಲರನ್ನೂ ವಿರೋಧ ಕಟ್ಕೊಂಡು ಸಮ್ಮಿಶ್ರ ಸರ್ಕಾರವನ್ನು ಬೆಳೆಸಿದ್ರು. ಸೊ ಪಾರ್ಟಿಯನ್ನು ಹೊರತುಪಡಿಸಿ ವೈಯಕ್ತಿಕವಾಗಿ ಈ ಮಟ್ಟಿಗಿನ ರಾಜಕಾರಣ ಬೇಕಾ ಸರ್? ಹೇಳೋಕ್ಕಾಗಲ್ಲ. ಇನ್ನಾದರೂ ಪೊಲೀಸರ ಸತ್ಯಾಂಶದಲ್ಲಿ ಯಾರು ಮಾಡಿದ್ದಾರೆ, ಯಾರು ಅಂತ ಅವಾಗ ಗೊತ್ತಾಗಿದೆ. ನಾವು ಹೇಳಲಿಕ್ಕಾಗಲ್ಲ ಯಾರು ಮಾಡಿದ್ದಾರೆ, ನ್ಯಾಚುರಲ್ ಆಗಿದೆಯಾ ಅಥವಾ ಅದನ್ನೇನು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಪೊಲೀಸರನ್ನೇ ಸತ್ಯಾಂಶ ಹೊರಗೆ ತರಬೇಕು. ಹೊರತಾಗಿ ನಾವು ಈ ಹಂತದಲ್ಲಿ ಯಾಕಂದ್ರೆ ಎಲ್ಲರೂ ಯುವತಿ ಹೊರಗೆ ಬರ್ತಾ ಇಲ್ಲ, ಯಾವುದೂ ಕೂಡ ಆಗಲ್ಲ. ಯಾರೋ 3ನೇ ಪರ್ಸನ್ ಬರ್ತಾರೆ, ಇದೆಲ್ಲವನ್ನು CD ಬಹಿರಂಗ ಮಾಡ್ತಾರೆ, ದೂರು ಕೂಡ ಓಡಾಡ್ತಾರೆ. ಸೊ ಈ ಬೆಳವಣಿಗೆ ನೋಡ್ತಾ ಇದ್ದೆ ನಿಜವಾಗ್ಲೂ ಜಾರಕಿಹೊಳಿ ಕುಟುಂಬದವ್ರನ್ನ ಎಲ್ಲ ಒಂದು ಕಡೆ ಹಿನ್ನಡೆ ಮಾಡಬೇಕು. ಪಕ್ಷ ಬೇರೆ ಇದೆ, ಜಾರಕಿಹೊಳಿ ಕುಟುಂಬ ತಿಳಿಲಿಕ್ಕಾಗಲ್ಲ. ಪಕ್ಷ ಬೇರೆ ಇದೆ, ಪಕ್ಷದ ಅಷ್ಟೇ ನೋಡೋದಕ್ಕಾಗುತ್ತೆ. ಯಾಕಂದ್ರೆ ಕುಟುಂಬವನ್ನು ಪ್ರಶ್ನೆ ಬರಾಗಿದ್ದಾರೆ. ವ್ಯತ್ಯಾಸ ಇದೆ. ನಾವಿನ್ನು ಕೂಡ ಸಾಕಷ್ಟು ಸಾರಿ ಸ್ಪಷ್ಟನೆ ಕೊಟ್ಟಿದ್ದೀವಿ. ಪಕ್ಷ ಬಂದಾಗ ನಮ್ಮ ಪಕ್ಷದ ಜೊತೆ ನಮ್ಮ ನಿಲುವು ಇದ್ದೇ ಇರ್ತದೆ. ಇದು ಒಂದು ಪಕ್ಷದ ವಿಚಾರ ಬಂದಾಗ ವಿಚಾರಗಳು ಬೇರೆ ಇರ್ತದೆ. ಹೀಗಾಗಿ ಇಲ್ಲಿ ಕುಟುಂಬವನ್ನು ಧರಿಸೋದು ಅವಶ್ಯಕತೆ ಇಲ್ಲ. ಭಾಳ ಜನ ನೋಡಿ ನಾವು ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಬರ್ತಾ ಇದೆ, ಇದು ಜಾರಕಿಹೊಳಿ ಕುಟುಂಬನ ಪ್ರಶ್ನೆ ಬರ್ತದೆ. ಕರೆಕ್ಟಾಗಿ ನೋಡುತ್ತೆ. ರಮೇಶ್ ಜಾರಕಿಹೊಳಿ ವೈಯಕ್ತಿಕವಾದಂಥ ವಿಚಾರ ಎಲ್ಲದಕ್ಕೂ ನೀವು ತಂದು ಕುಟುಂಬಕ್ಕೆ ಹಚ್ಚೋದ್ರಲ್ಲಿ ಸರಿ ಆಗೋಲ್ಲ. ಬಗ್ಗೆ ನೋಡ್ಬೇಕಾಗ್ತದೆ. ಸರ್, ಈಗ ಒಂದು ಕಡೆ ನೀವು ಕಾಂಗ್ರೆಸ್ನಲ್ಲಿದ್ದೀರಿ, ಅವರು BJPಯಲ್ಲಿದ್ದಾರೆ, ಅದೆಲ್ಲವನ್ನು ಹೊರತುಪಡಿಸಿ ಕೂಡ ಸಹೋದರರು. ಸೊ ಈ ರಾಜಕಾರಣ ಬಿಟ್ಟು ಕೂಡ ಈ ಒಂದು ಟೈಮಲ್ಲಿ ಸಹಜವಾಗಿ ಯಾರೇ ಇರಲಿ ಸರ್, ಆ ಜಾಗದಲ್ಲಿ ಅವರು ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅದು ಸೆಕೆಂಡ್ರಿ ಸರ್. ಸೊ ಈ ಕ್ಷಣದಾಗ ಅವ್ರಿಗೆ ನೈತಿಕವಾಗಿ ಎಲ್ಲೋ ಒಂದು ಕಡೆ ಅದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಆಗುತ್ತೆ. ಸೊ ಸತೀಶ್ ಜಾರಕಿಹೊಳಿ ಅವರು ಅದನ್ನು ಮಾಡ್ತಾರೆ. ಪ್ರಶ್ನೆ ಉದ್ಭವಿಸಲ್ಲ. ಯಾಕಂದರೆ ಈಗಾಗಲೇ ರಾಜೀನಾಮೆ ಕೊಟ್ಟರಿಂದ ಅದು ಮುಗಿತು. ಅದು ಮಾರಾಲಿಟಿ ಏನು ಕ್ವಶನ್ ರೈಸ್ ಆಗಿತ್ತು, ಅದು ಕ್ಲೋಸ್ ಆಗಿದೆ. ಯಾಕಂದರೆ ಅವರು ನನ್ನ ಲೆಕ್ಕಲ್ಲಿ ನಿನ್ನೆ ಕೊಡಬೇಕಾಗಿತ್ತು ರಾಜೀನಾಮೆ. ಅವರು ಅವಾಗ ಅವ್ರು ಮೈಸೂರಿನಿಂದನೇ ಕೊಟ್ಟಿದ್ರೆ ಇನ್ನೂ ಅದಕ್ಕೆ ಹೆಚ್ಚು ಆಗ್ತದೆ. ಯಾಕಂದರೆ ಇವರು ಇಲ್ಲಿವರೆಗೆ ಹೇಳಿದ ಅವಶ್ಯಕತೆ ಇರೋಕ್ಕಿಲ್ಲ. ಯಾಕಂದರೆ ಇಲ್ಲಿವರೆಗೆ ಸಾಕಷ್ಟು ಜನ ಆರೋಪ ಬಂದಾಗ ಎಲ್ಲರಿಗೂ ರಾಜೀನಾಮೆ ತೆಗೆದುಕೊಂಡಂಥ ಉದಾಹರಣೆಗಳಿದಾವೆ. ಯಾವುದೇ ಪಕ್ಷ, ಕಾಂಗ್ರೆಸ್ ತೆಗೆದುಕೊಂಡಿದ್ದೇ ರಾಜೀನಾಮೆ, BJP ಹೋದ ಬೇರೆ ಪಕ್ಷದವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಯಾವುದೇ ಒಂದು ಆರೋಪ ಬಂದಾಗ ಸಹಜವಾಗಿ ತನಿಖೆ ಆಗುವವರೆಗೆ ಸಹಜವಾಗಿ ನಾವೆಲ್ಲ ಮಾಡಿ ಇನ್ನೂ ಪಕ್ಷದಲ್ಲಿ ಸಮಾಜದಲ್ಲಿ ಹೆಚ್ಚು ಗೌರವ ಬರ್ತದೆ. ಅದು ಆಗಬೇಕಾಗಿತ್ತು. ನಿನ್ನೆ ಕೊಟ್ಟರೆ ಇನ್ನೂ ಅದಕ್ಕೆ ಹೆಚ್ಚು ಉತ್ತಮವಾಗಿರ್ತದೆ. ಅವರು ಕೂಡ ತಡವಾಗಿ ಕೂಡ ಕೊಟ್ಟಿದ್ದಾರೆ. ಇನ್ನೇನಿದ್ರು ಕೂಡ ರಮೇಶ್ ಜಾರಕಿಹೊಳಿ ಹತ್ರ ಕಡೆಯಿಂದ ನಮ್ಮ ಕಡೆಯೆಲ್ಲ ಯಾವುದೋ ವಿರೋಧ ಪಕ್ಷ ಇಲ್ಲ. ಏನು ಮಾಡಬೇಕಾದ್ರೆ ಇನ್ನು ಪೊಲೀಸರು ಮಾಡಬೇಕು ಅಷ್ಟೇ. ಆದಷ್ಟು ಬೇಗ ತನಿಖೆ ಮಾಡಬೇಕಂದ್ರೆ ಒಂದೇ ಸತ್ಯಾಂಶ ಬರಬೇಕಾದ್ರೆ ಪೊಲೀಸ್ ಒಂದೇ ಮಾರ್ಗ, ಬೇಗ ಮಾಡಬೇಕಷ್ಟೇ. ನಮ್ಮ ಹಾಗೆ ಗೋಕಾಕದಲ್ಲಿ ಕೂಡ ಅವ್ರ ಬೆಂಬಲಿಗೆ ಸಹಜ ಸಚಿವ ಸ್ಥಾನ ಹೋದಾಗ ಇದು ಮಾಡೋದು. ಬಟ್ ಇವತ್ತು ಮಾರ್ಕೆಟನ್ನು ಬಂದ್ ಮಾಡಿದ್ರು, ಇಂಥದ್ದೆಲ್ಲ ಆಗಬಾರ್ದು. ಪೊಲೀಸರು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಯಾಕಂದರೆ ಸಾಕಷ್ಟು ಇದು ಗೊತ್ತಾ ಈ ವಿಷಯ ಈ ರೀತಿ ಹೋಗೋದು ಮುಂಚೆನೇ ಗೊತ್ತಿತ್ತು. ಯಾಕಂದರೆ ಇಂಥ ಸ್ಕ್ಯಾಮ್ ಆದಾಗ, ಇಂಥ ಘಟನೆ ಆದಾಗ ರಾಜೀನಾಮೆ ಸಹಜ ಯಾವುದೇ ಪಕ್ಷದಲ್ಲಿ ಕೂಡ. ಪೊಲೀಸರು ಮುಂಜಾಗ್ರತೆ ಕ್ರಮ ಕೈಗೊಳ್ಳೋದು ಅವರು ಅಂಥದ್ದೇನು ಒತ್ತಾಯಪೂರ್ವಕ ಬಂದ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ಕೆಲವು ಬಸ್ಗಳಿಗೆ ಕೂಡ ಹಾನಿ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದು ಕಾನೂನು ಕ್ರಮ ಕೈಗೊಳ್ಳಬೇಕು ಪೊಲೀಸರು.
ಯಾರೇ ಮಾಡಿದ್ರು ಕೂಡ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಕಾನೂನು ಕ್ರಮ ಅವಶ್ಯಕತೆ ಇದೆ. ಇವತ್ತು ಬೆಳಗಾವಿಯಲ್ಲಿ ನಡೆದಂತಹ ಒಂದು ಕಾಂಗ್ರೆಸ್ ಪ್ರತಿಭಟನೆ, ಜಿಲ್ಲಾಧ್ಯಕ್ಷರು ಮುಖಂಡರು ಯಾರೂ ಇರಲಿಲ್ಲ, ಅತಿ ಹೆಚ್ಚು ಗ್ರಾಮೀಣ ಕ್ಷೇತ್ರದ ಕಾರ್ಯಕರ್ತರು ಇತ್ತು. ಸೊ ಎಲ್ಲ ಒಂದು ಕಡೆ ಅದೂ ಸೀಮಿತ ಆಯಿತು. ಇಲ್ಲ ಯಾವ್ದು ಮಾಡಿದ್ರು ಕೂಡ ಎಲ್ಲರೂ ಒಂದೇ, ಅವರೇ ಗ್ರಾಮೀಣವ್ರು ಮಾಡಿದ್ರಷ್ಟೇ, ನಾವು ಮಾಡಿದ್ರಷ್ಟೇ, ಯಾರು ಮಾಡಿರೋದು ಕಾಂಗ್ರೆಸ್ ಪಕ್ಷದ ಬೆಂಬಲಿದೆ. ಯಾಕಿದು ರಾಜ್ಯವ್ಯಾಪಿ ಅಧ್ಯಕ್ಷ ಹೇಳಿದಂಥ ನಮ್ಮ ಪಕ್ಷದ ನಿಲುವು, ಅದು ಎಲ್ಲ ಕಡೆ ಪ್ರತಿಭಟನೆ ಮಾಡಲಿಕ್ಕೆ ನಿಲುವು. ಹೀಗಾಗಿ ಯಾರಿದ್ರು ಕೂಡ ಎಲ್ಲರೂ ಭಾಗಿ ಅಂತ ನಾವು ಭಾವಿಸ್ಬೇಕಾಗಿದೆ. ಇದರಲ್ಲಿ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂದ್ರೆ ಸಹಮತಿ ಎಲ್ಲರದ್ದು ಇದ್ದೇ ಇದೆ. ಬಂದಿದೆ ಇಡೀ ರಾಜ್ಯ ತುಂಬ ಬಂದ್ ಮಾಡಿದ್ದಾರೆ, ಕೆಲವು ಕಡೆ ಪ್ರತಿಭಟನೆ ಮಾಡಿದ್ದಾರೆ ಜಿಲ್ಲಾ ಕೇಂದ್ರ ಕಚೇರಿಗಳಲ್ಲಿ, ಸ್ಥಾನದಲ್ಲಿ. ಹೀಗಾಗಿ ಇದು ಎಲ್ಲರೂ ಕಾಂಗ್ರೆಸ್ ಸಹಮತಿ ಇದೆ ಅಂತ ಭಾವಿಸ್ಬೇಕಾಗುತ್ತೆ. ರಮೇಶ್ ಸರ್ ರಾಜಕೀಯವಾಗಿ ಭಾಳ ಸ್ಪೀಡ್ ಹೋಗ್ತಾ ಇದ್ರು. ಸೊ ಅದನ್ನು ನೋಡಲಿಕ್ಕೆ ಆಗ್ಲಾರ್ಕಾಗಿ ಈ ರೀತಿಯಾಗಿ ಷಡ್ಯಂತ್ರವನ್ನು ಮಾಡಿ ಸಿಕ್ಕು ಹಾಕಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ಬೆಂಬಲಿಗರು ಹೇಳ್ತಿದ್ದಾರೆ. ಅದನ್ನೇ ನಾವು ಕಾಂಗ್ರೆಸ್ ಅದನ್ನು ಹೇಳಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಅವ್ರಿಗೆ ಎಷ್ಟು ಕೆಲಸ ಬೆಳೀತಾರೋ ಯಾವ ಸ್ಪೀಡ್ ಹೋಗ್ತಾ ನಾವು ಹೇಳಲಿಕ್ಕೆ ಆಗೋಲ್ಲ. ಸೊ ನಮ್ಮ ಡಿಮಾಂಡ್ ಇತ್ತು, ಅವ್ರು ರಾಜೀನಾಮೆ ಕೊಡಬೇಕಂತ ಈಗ ಕೊಟ್ಟಿದ್ದಾರೆ. ಇಶ್ಯೂ ಮುಗಿದೋಗಿದೆ. ಏನೋ ತನಿಖೆಗೆ ಆಗ್ರಹ ಮಾಡಿ ಬೇಕು ತನಿಖೆ ಆಗುತ್ತೆ, ಸರ್ಕಾರ ಅಷ್ಟೇ ಈಗ. ಯಾಕಂದ್ರೆ ಅವ್ರ ಪಾರ್ಟಿಗೆ ಸಂಬಂಧಪಟ್ಟದ್ದು ಅವ್ರು ಯಾವ ರೀತಿ ಬೆಳೀತಾ ಇದ್ರು, ಯಾರು ಸಹಿಸ್ಕೊಂಡಿಲ್ಲ, ಅವ್ರು ಬಿಟ್ಟಂತ ವಿಚಾರ, ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡಲಿಕ್ಕೆ ಆಗಲ್ಲ. ಸರ್ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಟಾರ್ಗೆಟ್ ಮಾಡಲಾಗ್ತದೆ. ವಿದ್ಯಾರ್ಥಿ ಎಲ್ಲ ಪಕ್ಷದಲ್ಲಿ ವಿದ್ಯಾರ್ಥಿ ಹಿಂದೆ BJPಯಲ್ಲಿ ನ್ಯಾಷನಲ್ ಪ್ರೆಸಿಡೆಂಟ್ ಕೂಡ ಅವರೇ ಬಲಿಯಾಗಿದ್ದು ಉದಾಹರಣೆ ಇದೆ. ನ್ಯಾಷನಲ್ ಪ್ರೆಸಿಡೆಂಟ್ ಬೇರೆ ಬೇರೆ ರೀಜನಲ್ ಪಾರ್ಟಿಯಲ್ಲಿ ಕೂಡ ಉದಾಹರಣೆಗಳಿದೆ, ಕಾಂಗ್ರೆಸ್ಸಲ್ಲಿ ಕೂಡ ಸಾಕಷ್ಟು ಉದಾಹರಣೆಗಳಿದೆ. ಇದೆಲ್ಲ ಇದೇನು ಹೊಸ ಘಟನೆ ಅಲ್ಲ. ಸುಮಾರು 30-40 ವರ್ಷದಿಂದ ಈ ಥರ ಟಾರ್ಗೆಟ್ ಮಾಡೋದನ್ನು ಎಲ್ಲ ಪಕ್ಷದಲ್ಲಿ ನಾವು ನೋಡಿದ್ದೀವಿ, ಇನ್ಕ್ಲೂಡಿಂಗ್ ರೀಜನಲ್ ಪಾರ್ಟಿಯಲ್ಲಿ. ಇಲ್ಲೂ ಆಗಿದೆ, ಅದೇನು ಹೊಸದೇನಲ್ಲ. ಎಲ್ಲೂ ಅಭಿಮಾನಿಗಳು ಒಂದು ರೀತಿ ಅಂದರೆ ಗೋಕಾಕ್ನಲ್ಲಾಯಿತು, ಬೆಳಗಾವಿಯಲ್ಲಾಯಿತು ಮಾತನಾಡ್ತಾರೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು. ಸತೀಶ್ ಜಾರಕಿಹೊಳಿ ಅವರು ಒಂದು ಜಾರಕಿಹೊಳಿ ಸಾಮ್ರಾಜ್ಯ ಅಂತ ಒಂದು ಪ್ರಸಿದ್ಧಿ. ಎಲ್ಲೋ ಅದು ಈಗೊಂದು ಘಟನೆ ಒಂದು ಕಪ್ಪು ಚುಕ್ಕೆ ಆಯಿತು. ಇದರಿಂದನೇ ಸತೀಶ್ ಜಾರಕಿಹೊಳಿ ಅವರು ನಿನ್ನೆಯಿಂದ ಹೊರಗಡೆ ಕಾಣಿಸ್ಕೊಳ್ಳಲ್ಲ ಏನಿಲ್ಲ, ಆದರೆ ಹೇಳಿದಲ್ಲ, ಅದು ಬೇರೆ ಬೇರೆ ಪಕ್ಷದಲ್ಲಿ ಇದೀವಿ ನಾವು, ಅವ್ರು ಬೇರೆ ಪಕ್ಷದಲ್ಲಿದ್ದಾರೆ. ನಮ್ಮ ಪಟ್ಟಿಗೆ ಆಗಿರ್ಬೋದು, ಇಲ್ಲ ಅಂತ ಹೇಳಿಕ್ಕೆ ಆಗೋಲ್ಲ, ಡ್ಯಾಮೇಜ್ ಆಗಿರ್ಬೋದು. ನಮ್ಮ ಪಕ್ಷ ಬೇರೆ ದರ್ಶನ ನೋಡ್ಬೇಕಂದ್ರೆ ಅವ್ರ ಪಕ್ಷ ಬೇರೆ ನೋಡಾಗಿದೆ, ಕುಟುಂಬಕ್ಕೆ ನಾವು ಹೋಲಿಸ್ಲಿಕ್ಕೆ ಆಗೋಲ್ಲ. ಸಹಜವಾಗಿ ಕೆಲವು ಕಡೆ ಎಲ್ಲ ಕಾಮನ್ ಆಗಿ ಅಭಿಮಾನಿಗಳಿದ್ದಾರೆ, ಇನ್ನೂ ಇಂಡಿವಿಜುವಲ್ ಅಭಿಮಾನಿಗಳಿದ್ದಾರೆ. ಕಾಮನ್ ಅವ್ರಿಗಿದ್ದವ್ರಿಗೆ ಖಂಡಿತವಾಗಿ ಅದೇ ಈಗ ಆಗಬಾರ್ದು, ಸ್ವಾಭಾವಿಕ. ಎಲ್ಲರಿಗೂ ಯಾವುದೇ ಪಕ್ಷದಲ್ಲಿ ರಮೇಶ್ ಜಾರಕಿಹೊಳಿ ಬೇರೆ ಎಲ್ಲೂ ಆದಾಗ ಕೂಡ ಇಂಥವು ಅವ್ರ ಅಭಿಮಾನಿಗಳಿಂದ ಬಂದಿದೆ, ಅವ್ರಿಗೆ ಆಗಬಾರ್ದು, ಹಿಂಗೆ ಆಗಬಾರ್ದು ಅಂತ ಇಲ್ಲೂ ಆಗಿದೆ. ಏನು ಮಾಡ್ಲಿಕ್ಕೆ ಆಗೋಲ್ಲ, ಸಹಿಸ್ಕೊಳ್ಳೇಬೇಕು. ಆದ ಸಹೋದರರಾಗಿ ನೀವು ರಮೇಶ್ ಜಾರಕಿಹೊಳಿ ಅವರಿಗೆ ಮಾಧ್ಯಮ ಮೂಲಕ ಏನು ಸಲಹೆ ಕೊಡ್ತೀರಾ? ಸಲಹೆ ಅಂದರೆ ಹೇಳಿದಿಲ್ಲ ಅವರು, ನೀವು ಹೇಳಿದಂಗೆ ಹೇಳಿದಿಲ್ಲ ನೀವೇ, ಸ್ಪೀಡ್ ಗಾಡಿ ಇದೆ ಅಂತ ಹೇಳಿದ್ವಿ, ನಾವು ಹೇಳಿದ್ವಿ, ಸಾಕಷ್ಟು ಥರ ಹೇಳಿದ್ದೀವಿ. ಸೊ ಎಲ್ಲರನ್ನೂ ಸಹೋದರತೆಯಿಂದ ಆ ರೀತಿ ನೋಡ್ಕೊಂಡು ಹೋಗಬೇಕು, ಸಮಾನತೆಯನ್ನು ನೋಡಬೇಕು, ಕುಂತು ಅವ್ರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಸಾರಿ ಸಾಕಷ್ಟು ಸಾರಿ ಹೇಳಿದ್ವಿ ನಾವು. ಆ ರೀತಿ ಎಲ್ಲ ಭಾಳಷ್ಟು ಬದಲಾವಣೆ ಆಗಬೇಕು. ಅವರು ರಾಜಕೀಯ ಹೀಗೆ ಇರ್ತೈತೆ ಅಂತ ಹೇಳಲಿಕ್ಕೆ ಆಗಲ್ಲ. ಅಧಿಕಾರಿ ಇವತ್ತು ಬರ್ತೈತೆ ಹೋಗ್ತೈತೆ, ಆ ರೀತಿ ಜನ ಶಾಶ್ವತವಾಗಿರ್ತಾರೆ. ಸೊ ಅವ್ರ ಪಕ್ಷದಲ್ಲಿ ಕೂಡ ಭಾಳಷ್ಟು ಹೇಳಿದನ ಶಿಸ್ತು ಆಗಿರ್ಬೋದು. ಯಾವುದೇ ಇಲ್ಲಿ ನಾವು ಮಿತಿಯಲ್ಲೇ ಇರಬೇಕಾಗ್ತದೆ. ನಮ್ಮ ನಡೆ ನುಡಿಗಳನ್ನು ಬೇರೆ ಎಲ್ಲ ಗಮನಿಸಿರ್ತಾರೆ, ನೋಡ್ತಿರ್ತಾರೆ, ಆಕ್ಟ್ ಮಾಡಬೇಕು. ಅದು ಯಾರಾದರೂ ಅವ್ರು ಇಫೆಕ್ಟೆಡ್ ಪರ್ಸನ್ ಆಗ್ತಾರೆ, ಅದ್ರ ಬಗ್ಗೆ ನಾವು ಯಾಕಂದ್ರೆ ಯಾರು ಗೊತ್ತಿಲ್ಲ. ಯಾವಾಗ ಯಾರು ರಿಲೀಸ್ ಮಾಡ್ತಾರೆ ಅವ್ರ ತಲೆ ದಂಡ ಬೀಳ್ತೈತೆ, ಅದಕ್ಕೆ ಮಾಡ್ಲಿಕ್ಕೆ ಆಗುತ್ತೆ. ಯಾರು ರಿಲೀಸ್ ಮಾಡೋಕೆ ಗೊತ್ತಾಗಲ್ಲ, ಭಾಳ ಜನ ಹಂಗೆ ಸುಮ್ಮನೆ ಹೇಳ್ತಿರ್ತಾರೆ ನಮ್ಮ ರಿಲೀಸ್ ಮಾಡ್ತಾರೆ. ಯಾವಾಗ ರಿಲೀಸ್ ಮಾಡ್ತಾರ, ಯಾರಿಗೆ ಮಾಡ್ತಾರ, ಅಥವಾ ಜಸ್ಟ್ ಜಮೀನ್ ಇದೆ, ಫೇಕ್ ಇದೆ, ಅದ್ರ ಮೇಲೆ ಕೂಡ ಭಾಳಷ್ಟು ಡಿಪೆಂಡ್ ಆಗ್ಬಿಡ್ತಾರೆ. ರಿಲೀಸ್ ಮಾಡಿದಾಗ ಯಾವುದು ಸತ್ಯಾಂಶ ಎಷ್ಟಿದೆ, ಸನ್ನಿವೇಶ, ಆರೋಪಿ ಯಾರು, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಕಾದು ನೋಡೋದು, ಈಗ ಹೇಳಲಿಕ್ಕೆ ಆಗೋಲ್ಲ ಅದು ಯಾರು ಸಿಗುವುದಿಲ್ಲ. ಅಧಿವೇಶನ ಹೋಗ್ತಾ ಇದೆ. ಇಲ್ಲ, ನಾವು ಸೋಮವಾರ ಬಜೆಟ್ ಅಟೆಂಡ್ ಮಾಡ್ತಿದ್ವಿ. ನಮ್ಮ ಬೇರೆ ಬೇರೆ ಕಾರ್ಯಕ್ರಮ ಈಗಾಗಲೇ ನಿಗದಿ ಮಾಡಿದ್ವಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಜಿಲ್ಲೆಯಲ್ಲಿ. ಹೀಗಾಗಿ ನಾವು ಸೋಮವಾರ ಮುಂಚೆನೇ ಫಿಕ್ಸ್ ಮಾಡಿದ್ದೀವಿ. ನಾಳೆ ಪಾಶಾಪುರ ಇದೆ, ಬೇರೆ ಕಡೆ ಇದೆ. ಇಂಥವು ಭಾಳ ಟಿ ಡಿ ಅದಾವ ಅಂತೇಳಿ ರೂಮರ್ ಇದ್ದಾರೆ, ಅದ್ರ ಬಗ್ಗೆ ನಿಮ್ಗೆ
ನಾವೇನೇನು ಮಾಹಿತಿಯನ್ನು ನಾವು ಸಿ ಡಿಗಳಿಗೆ ನಮ್ಮದು ಡ್ಯೂಟಿ ಅಲ್ಲ. ನಾವು ಬೆಲೆ ಏರಿಕೆ ಜನಸಾಮಾನ್ಯರ ಬಗ್ಗೆ ಪೆಟ್ರೋಲು ಗ್ಯಾಸ್ ಇದ್ರ ಬಗ್ಗೆ ಇದ್ರೆ ಮಾಹಿತಿ ಇಡ್ಬೋದು, ಹಿಂಗಾಯ್ತು ಹಂಗಾಯ್ತದೆ. ಸಿ ಡಿ ಬಗ್ಗೆ ಮಾಹಿತಿ ಇಡಬೇಕಾಗ್ತದೆ. ಸಿ ಡಿ ರಿಲೀಸ್ ಆದ ಬಗ್ಗೆ ಅದ್ರ ಬಗ್ಗೆ ಹೇಳ್ಬೋದು ನಾವು ಅಷ್ಟೇ. ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಬಾಲಚಂದ್ರ ಜಾರಕಿಹೊಳಿ ಸಿ ಎಂ ಡ್ಯೂಟಿ ಆಗಿರೋದಾಗ ನಿಮ್ಮ ಸಿ ಡಿನೂ ನಮ್ಮದು ಈಗ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತೇಳಿ ಬಾಲಚಂದ್ರ. ನಮ್ಗೆ ಗೊತ್ತಿಲ್ಲ, ಸಿದ್ದರಾಮಯ್ಯ ಹೇಳಿದಾರೆ. ಮತ್ತು ಅವರು ಒಬ್ಬ ವರಿಷ್ಠ ಹೇಳಿದ ಮ್ಯಾಗೆ ಅವ್ರನ್ನೇ ನೀವು ಗಮನ ಸೆಳಿಬೇಕು. ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬೆಂಗಳೂರಲ್ಲಿ ಮುಂಜಾನೆ ಸ್ಟೇಟ್ಮೆಂಟ್ ಮಾಡಿದಾರೆ, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಸಡನ್ಲಿ ಸಿ ಡಿ ಬಿಡುಗಡೆ ಆಗುತ್ತೆ ಸರ್. ಸಿ ಡಿ ಬಿಡುಗಡೆ ಆಗಿ ಮಾಧ್ಯಮದ ಕೈ ಸೇರುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ಕಂಪ್ಲೇಂಟು ಯಾರು ಅಧಿಕೃತವಾಗಿ ಕೊಡಬೇಕು ಅವ್ರು ಕೊಡದೆ ಥರ್ಡ್ ಪರ್ಸನ್ ಬಂದು ಕಂಪ್ಲೇಂಟ್ ಕೊಡ್ತಾರೆ ಸರ್. ಇದನ್ನೆಲ್ಲ ನೋಡಿದ್ರೆ ವ್ಯವಸ್ಥಿತ ಷಡ್ಯಂತ್ರ ಅಂತ ಹೇಳಿ ನೋಟಕ್ಕೆ ಕಾಣ್ತದೆ ಸರ್. ಅಂದರೆ ಈಗ ನಾವು ಆಗಲೇ ಹೇಳಿದ್ರಿ, ನೀವು ಡ್ಯಾಮೇಜ್ ಮಾಡುವುದು ಇದ್ರ ಉದ್ದೇಶ ಅಂತೇಳಿ. ಸೊ ಇದನ್ನು ನಿಮ್ಮ ಸಹೋದರರು ಅಂತ ಅಲ್ಲ ಸರ್, ಒಟ್ಟಾರೆ ಈ ಪ್ರಕರಣ ನೋಡಿದ್ರೆ ತಮಗೇನು ಅನ್ಸುತ್ತೆ? ಇಲ್ಲ, ಅದೇ ಪೊಲೀಸ್ ತನಿಖೆಯಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಪೊಲೀಸರೇ ತನಿಖೆ ಮಾಡಬೇಕು. ಇದು ಎಷ್ಟು ಇದ್ರ ಸತ್ಯಾಂಶಿದೆ ಅಥವಾ ನ್ಯಾಚುರಲ್ ಆಗಿ ಆಗಿದೆ ಅದು ಅಥವಾ ಕ್ರಿಯೇಟ್ ಮಾಡಿದ್ದೆ ಅನ್ನೋದು ಪೊಲೀಸರನ್ನೇ ತನಿಖೆ ಮಾಡಬೇಕು. ಯಾಕಂದ್ರೆ ನಾವು ಹೇಳಿಕ್ಕೆ ಆಗಲ್ಲ ಇದರಲ್ಲಿ ಎಷ್ಟು ಸತ್ಯ ನಮಗೆ ಇರುತ್ತೆ. ಯಾಕಂದ್ರೆ ಇದು ಸುಮಾರು 5-6 ತಿಂಗಳಿಂದ ನಡೆದಂಥ ಘಟನೆಗಳಿದು. ಸೊ ಇದನ್ನು ಪೊಲೀಸರು ಮಾತ್ರ ಹೊರಗೆ ತರಲಿಕ್ಕೆ ಸಾಧ್ಯ, ನಾವು ಹೇಳಲಿಕ್ಕೆ ಆಗೋಲ್ಲ. ಪೊಲೀಸರು ಆದಷ್ಟು ಬೇಗ ತನಿಖೆ ಮಾಡಬೇಕು, ಜನರ ಮುಂದೆ ಸತ್ಯಾಂಶನ ಇಡಬೇಕಂತ ನಮ್ಮ ಆಗ್ರಹ.